Hello students, welcome to online CET class. So in today's class, we are going to discuss about three-dimensional geometry. So three-dimensional geometry chapter ಇಂದ ನಿಮಗೆ CET ನಲ್ಲಿ around 3 questions ಬರುತ್ತೆ. Okay, every year three-dimensional geometry ಇಂದ 3 questions ಬರುತ್ತೆ. So ಈ ವರ್ಷ ಕೂಡ 3 questions ಬರೋ chances ಇರುತ್ತೆ. Okay, so three-dimensional geometry ನಿಮಗೆ ಫಸ್ಟ್ ಇಯರ್ ಅಲ್ಲಿ ಕೂಡ ಇತ್ತು. ಫಸ್ಟ್ ಇಯರ್ ಅಲ್ಲಿ ಇಂಟ್ರೊಡಕ್ಷನ್ ಟು 3D ಅಲ್ಲಿ ಜಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಸೆಕ್ಷನ್ ಫಾರ್ಮುಲಾ ಇತ್ತು ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಇಯರ್ ಅಲ್ಲಿ ಇನ್ ಡೀಟೇಲ್ ಆಗಿ ಈಕ್ವೇಶನ್ ಆಫ್ ಲೈನ್ಸ್, ಈಕ್ವೇಶನ್ ಆಫ್ ಪ್ಲೇನ್, ಡಿಸ್ಟೆನ್ಸ್ ಆಫ್ ಎ ಲೈನ್, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇನ್ಸ್, ಸೊ ಇದೆಲ್ಲ ಇತ್ತು. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಲೈನ್. ಸೊ ಫಸ್ಟ್ ಇಯರ್ ಇಂದ ಒಂದು ಕ್ವಶನ್ ಇರುತ್ತೆ ನಿಮಗೆ, ಸೆಕೆಂಡ್ ಇಯರ್ ಇಂದ 2 ಕ್ವಶನ್ ಇರುತ್ತೆ. ನಾರ್ಮಲಿ ಈ ತರ ಕೊಡ್ತಾರೆ ಯಾವಾಗ್ಲೂ. ಫಸ್ಟ್ ಇಯರ್ ಇಂದ ಒಂದು ಕ್ವಶನ್, ಸೆಕೆಂಡ್ ಇಯರ್ ಇಂದ 2 ಕ್ವಶನ್ ಜನರಲ್ ಆಗಿ ಕೊಡ್ತಾರೆ. ಸಮ್ಟೈಮ್ ಸೆಕೆಂಡ್ ಇಯರ್ ಇಂದನೇ 3 ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಸಿನಾಪ್ಸಿಸ್. ಸೊ ಈ ಚಾಪ್ಟರ್ ಅಲ್ಲಿ ಏನೇನಿದೆ. ಸೊ ಫಸ್ಟ್, ಸೊ ಸ್ಟ್ರೈಟ್ ಲೈನ್ಸ್ ಬಂದಾಗ, ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಯಾವ್ದು? P of x1 y1 z1 and Q of x2 y2 z2 is ಡಿಸ್ಟೆನ್ಸ್ ಫಾರ್ಮುಲಾ ಏನು? PQ is equal to root of x2 minus x1 whole square plus y2 minus y1 whole square plus z2 minus z1 whole square. ಸೊ ಇದು ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಆಗುತ್ತೆ. ನೆಕ್ಸ್ಟ್, ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ P of x y z from x axis is. So distance of a point P of x comma y comma z from x axis is. ನೋಡಿ, so for example, so origin ಇದನ್ನ x axis, y axis and z axis ಅಂತ ತಗೊಂಡ್ರೆ, ಸೊ ಇದು ಪಾಯಿಂಟ್ P of x y z ಅಂತ ತಗೊಂತೀನಿ. ಸೊ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫೈಂಡ್ ಮಾಡ್ತೀವಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಈ ಪಾಯಿಂಟ್ ನ Q ಅಂತ ತಗೊಂಡ್ರೆ, ಸೊ ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಾಗುತ್ತೆ? x ಕೋಆರ್ಡಿನೇಟ್ x ಇರುತ್ತೆ, y ಕೋಆರ್ಡಿನೇಟ್ x ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ ಅಂಡ್ z ಕೋಆರ್ಡಿನೇಟ್ 0 ಇರುತ್ತೆ ಅಲ್ವಾ. ಸೊ y x ಆಕ್ಸಿಸ್ ಮೇಲೆ y ಅಂಡ್ z ಕೋಆರ್ಡಿನೇಟ್ 0 ಇರುತ್ತೆ. ಸೊ ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. x2 minus x1 ಹೋಲ್ ಸ್ಕ್ವೇರ್ ಅಂದ್ರೆ x minus x 0 ಆಗೋಯ್ತು. ಸೊ x ಟರ್ಮ್ ಇಲ್ಲ. y minus 0, y minus 0 ಅಂದ್ರೆ y ಇರುತ್ತೆ. ಸೊ y minus 0 ಹೋಲ್ ಸ್ಕ್ವೇರ್ ಮೀನ್ಸ್ y ಸ್ಕ್ವೇರ್ ಪ್ಲಸ್ z minus 0 means z, so z square. So root of x y square plus z square. Similarly, distance from y axis is root of x square plus z square, and distance from z axis is root of x square plus y square. So ಇಲ್ಲಿ ನೋಡಿ, from x axis ಅಂದಾಗ x ಟರ್ಮ್ ಇರಲ್ಲ, ಅಂದ್ರೆ x ಕೋಆರ್ಡಿನೇಟ್ ಏನಿದೆ ಇಲ್ಲಿ, x ಕೋಆರ್ಡಿನೇಟ್ ಏನಿರುತ್ತೆ ಆ ಟರ್ಮ್ ಇರಲ್ಲ. ಫ್ರಮ್ y axis ಅಂದಾಗ y ಕೋಆರ್ಡಿನೇಟ್ ಇರಲ್ಲ ಅಲ್ಲಿ, ಅಂಡ್ ಫ್ರಮ್ z axis ಅಂದಾಗ z ಕೋಆರ್ಡಿನೇಟ್ ಇರಲ್ಲ. ರಿಮೈನಿಂಗ್ x ಅಂಡ್ y ಕೋಆರ್ಡಿನೇಟ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಅದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಆರ್ ದಿ ಕೊಸೈನ್ಸ್ ಆಫ್ ದಿ ಆಂಗಲ್ ಮೇಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಡೈರೆಕ್ಷನ್ಸ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್. ಸೊ ಡೈರೆಕ್ಷನ್ ಕೊಸೈನ್ಸ್ ವೆಕ್ಟರ್ ಚಾಪ್ಟರ್ ಕೂಡ ಹೇಳಿದೆ. ಸೊ ಲಾಸ್ಟ್ ಕ್ಲಾಸ್ ವೆಕ್ಟರ್ ಚಾಪ್ಟರ್ ಸಿಇಟಿ ನಲ್ಲಿ ಅಲ್ಲೂ ಕೂಡ ಡೈರೆಕ್ಷನ್ ಕೊಸೈನ್ಸ್ ಬಂದಿತ್ತು. ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೇನು? ದ ಕೊಸೈನ್ ಆಫ್ ದಿ ಆಂಗಲ್ ಮೇಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ 3 ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್, ಇಫ್ ಆಲ್ಫಾ ಬೀಟಾ ಗಾಮಾ ಆರ್ ದಿ ಆಂಗಲ್ಸ್ ಮೇಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ. ಆಲ್ಫಾ ಅಂದ್ರೆ ಎಕ್ಸ್ ಆಕ್ಸಿಸ್, ಬೀಟಾ ಇಸ್ ವಿತ್ ವೈ ಆಕ್ಸಿಸ್, ಗಾಮಾ ಇಸ್ ವಿತ್ z axis, then cos alpha, cos beta, cos gamma are called direction cosines. So ಈ ಮೂರನ್ನ ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ನಾರ್ಮಲಿ ಡೈರೆಕ್ಷನ್ ಕೊಸೈನ್ಸ್ ನ L M N ಅಂತ ಡಿನೋಟ್ ಮಾಡ್ತೀವಿ. ಸೊ L is equal to cos alpha, M is equal to cos beta and N is equal to cos gamma. So next, if L M N are direction cosines of a line, then minus L, minus M, minus N are also direction cosines of the line. ಅಂದ್ರೆ ಏನ್ ಹೇಳಿದ್ದಾರೆ? ಸೊ ಫಾರ್ ಎಕ್ಸಾಂಪಲ್ ಎಕ್ಸ್ ಆಕ್ಸಿಸ್ ಮಾತ್ರ ತಗೊಂತಾ ಇದ್ದೀನಿ. ಸೊ ಇದು ಎಕ್ಸ್ ಆಕ್ಸಿಸ್ ಈ ತರ ಇದೆ, ಲೈನ್ ಈ ತರ ಎಕ್ಸ್ ಆಕ್ಸಿಸ್ ನ ಕಟ್ ಮಾಡ್ತಾ ಇದೆ, ಇಲ್ಲಿ ಆಲ್ಫಾ ಇದೆ.
ಸೊ ಇದು ಪಾಸಿಟಿವ್ ಡೈರೆಕ್ಷನ್ ನಾವು ಮೆಜರ್ ಮಾಡಿದಾಗ ಆಲ್ಫಾ ಇದೆ. ಅದೇ ನೆಗೆಟಿವ್ ಡೈರೆಕ್ಷನ್ ಮೆಜರ್ ಮಾಡಿದ್ರೆ ಸೊ ಇನ್ನೊಂದು ಆಂಗಲ್ ಅಪ್ಟ್ಯೂಸ್ ಆಂಗಲ್ ಬರುತ್ತಲ್ವಾ, ಅಪ್ಟ್ಯೂಸ್ ಆಂಗಲ್ ಅಂದ್ರೆ ಮೋರ್ ದನ್ 90 ಡಿಗ್ರಿ, ಕಾಸ್ ಏನಾಗುತ್ತೆ ನೆಗೆಟಿವ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಆಂಗಲ್ ತಗೊಂಡಾಗ ಸೊ ದಿಸ್ ಈಸ್ 180 ಮೈನಸ್ ಆಲ್ಫಾ ಅಥವಾ ಪೈ ಮೈನಸ್ ಆಲ್ಫಾ ಆಗುತ್ತೆ. ಸೊ ಈ ಆಂಗಲ್ ಚೂಸ್ ಮಾಡಿದ್ರೆ ನಮಗೆ ಮೈನಸ್ ಎಲ್ ಬರುತ್ತೆ. ಸೊ ದೀಸ್ ಆರ್ ಆಲ್ಸೋ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಲೈನ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಸಮ್ ಐಡೆಂಟಿಟೀಸ್. ಸೊ ಒಂದೇನೋ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. ಸೊ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. ಇದನ್ನ ವೆಕ್ಟರ್ ಚಾಪ್ಟರ್ ಕೂಡ ಯೂಸ್ ಮಾಡಿದೀವಿ. ಸೊ ಸಿಮಿಲರ್ಲಿ simply we can write L square plus M square plus N square is equal to 1. So next second one, sin square alpha plus sin square beta plus sin square gamma is equal to 2. So ಇದನ್ನ ಯಾವ ತರ ಪ್ರೂವ್ ಮಾಡ್ತೀವಿ ಅಂದ್ರೆ cos square ನ 1 minus sin square ಅಂತ ಬರ್ಕೊಂಡು ಫಸ್ಟ್ ಒನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೆಕೆಂಡ್ ಒನ್ ಬರುತ್ತೆ. And third one, cos 2 alpha plus cos 2 beta plus cos 2 gamma is equal to -1. ಸೊ ಇದನ್ನ ವೆಕ್ಟರ್ ಚಾಪ್ಟರ್ ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು. ಸೊ cos 2x ನ 2 cos square x -1 ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಥರ್ಡ್ ಐಡೆಂಟಿಟಿ ಬರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಕೊಸೈನ್ಸ್ ಏನಿರುತ್ತೆ 1 0 0 and direction cosines of y axis is 0 1 0 and direction cosines of z axis are 0 0 1. So ivo x axis y axis and z axis ke direction cosines. So next direction cosines of a line joining 2 points. So ಎರಡು ಪಾಯಿಂಟ್ ನ ಜಾಯಿನ್ ಮಾಡ್ತಾ ಇದೆ, ಒಂದು ಲೈನ್ ಇದೆ P and Q. ಸೊ ಎರಡು ಪಾಯಿಂಟ್ ನ ಜಾಯಿನ್ ಮಾಡ್ತಾ ಇದೆ. ಸೊ ಈ ಲೈನ್ ಗೆ ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಮಾಡಬೇಕು ಅಂದ್ರೆ the formula is given by x2 minus x1 by pq. ಸೊ ಇದು ಎಲ್ಲ ಆಗುತ್ತೆ y2 minus y1 by pq, ಇದು m and z2 minus z1 by pq. ಸೊ ಇದು n where pq is equal to root of x2 minus x1 whole square plus y2 minus y1 whole square plus z2 minus z1 whole square ಅಂದ್ರೆ distance between these 2 points. pq ಅಂದ್ರೆ distance between p and q. So next direction ratios. So ಇದು ಕೂಡ ವೆಕ್ಟರ್ಸ್ ಅಲ್ಲಿ ಹೇಳಿದೀನಿ. ಡೈರೆಕ್ಷನ್ ರೇಷಿಯೋಸ್ of a line are the numbers which are proportional to the direction cosines of the line. So numbers which are proportional to the direction cosines of the line. So ಒಂದು ಲೈನ್ ಗೆ we can write infinitely many direction ratios. We can write infinitely many direction ratios ಒಂದು ಲೈನ್ ಗೆ. ಬಟ್ ನಾರ್ಮಲಿ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡುವಾಗ ಹೇಳ್ತೀನಿ. ಪ್ರಾಬ್ಲಮ್ ಅಲ್ಲಿ ಸೊ a is equal to ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಬಂದಾಗ x2 minus x1. ಸೊ ಇದನ್ನ a ಅಂತ ತಗೊಂತೀವಿ, ಇದನ್ನ b ಅಂಡ್ ಇದನ್ನ c ಅಂತ ತಗೊಂತೀವಿ, y2 minus y1 ಬರೀ ಅಷ್ಟು ಮಾತ್ರ ಬಂದಾಗ. ಓಕೆ, ಸೊ ಇಫ್ L M N are the direction cosines and A B C are the direction ratios of a line, then the relationship between direction cosines and direction ratios is given by L is equal to A by root of A square plus B square plus C square, M is equal to B by root of A square plus B square plus C square, and N is equal to C divided by root of A square plus B square plus C square. So direction ratios ಕೊಟ್ಟು direction cosines find ಮಾಡೋದಕ್ಕೆ ಕೇಳಬಹುದು ನಿಮಗೆ. ಸೊ ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ so equation of a line passing through given point whose position vector is a. ಅಂದ್ರೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಟು ಪೊಸಿಷನ್ ವೆಕ್ಟರ್ a ಇದೆ. ನೆಕ್ಸ್ಟ್ and parallel to given vector. ಸೊ ಇನ್ನೊಂದು ಇದನ್ನ ಇಲ್ಲಿ ಬರ್ಕೊಂತೀನಿ. ಓಕೆ, ಸೊ ಒಂದು ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಬಿ ಇದೆ ಅಂಡ್ ಈ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ. ಪಾಯಿಂಟ್ ಎ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್, ಸೊ ಇದ್ರ ಪೊಸಿಷನ್ ವೆಕ್ಟರ್ ಎ ಇದೆ. ಸೊ ಈ ತರ ಇದ್ದಾಗ ದ ಈಕ್ವೇಶನ್ ಆಫ್ ಲೈನ್ ಈಸ್ ಗಿವನ್ ಬೈ ವೆಕ್ಟರ್ ಫಾರ್ಮ್ ಅಲ್ಲಿ. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಏನ್ ಬರೀತೀವಿ, ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ. ಅಂಡ್ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಆದ್ರೆ x minus x1 by a is equal to y minus y1 by b is equal to z minus z1 by
ಸಿ. ಸೊ ಇದು ಡಿರೈವೇಶನ್ ಕೂಡ ಇತ್ತು. ಅಂಡ್ ಸೆಕೆಂಡ್ ಒನ್ ಕೂಡ ದೇರ್ ಆರ್ 2 ಈಕ್ವೇಶನ್ಸ್ ಆಫ್ ಲೈನ್ ಅಂಡ್ 3 ಈಕ್ವೇಶನ್ಸ್ ಆಫ್ ಪ್ಲೇನ್. ಸೊ ಅವು ಅಷ್ಟು 5 ಡಿರೈವೇಶನ್ಸ್ ನಿಮಗೆ ಥಿಯರಿನಲ್ಲಿ ಇತ್ತು ಅಲ್ವಾ. ಸೊ ನೆಕ್ಸ್ಟ್, ಈಕ್ವೇಶನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ವಿತ್ ಪೊಸಿಷನ್ ವೆಕ್ಟರ್ಸ್ ಎ ಅಂಡ್ ಬಿ. ಸೊ ಒಂದ್ ಲೈನು 2 ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ ವಿತ್ ಪೊಸಿಷನ್ ವೆಕ್ಟರ್. ಇದಕ್ಕೆ ವೆಕ್ಟರ್ ಎ, ಇದಕ್ಕೆ ವೆಕ್ಟರ್ ಬಿ ಅಂತ ಇದ್ರೆ ಪಾಯಿಂಟ್ಸ್ ಎ ಬಿ 2 ಪಾಯಿಂಟ್ಸ್ ಇದೆ ಅಂದ್ರೆ, then the vector form of the line is given by r is equal to a plus lambda into b minus a, and Cartesian form is given by x minus x1 by x2 minus x1 is equal to y minus y1 by y2 minus y1. This is equal to z minus z1 by z2 minus z1. So one vector form, another one Cartesian form. So ee tara bariತೀವಿ. So next, skew lines. So skew lines ಅಂದ್ರೆ ಏನು? So first of all, skew lines are lines in space. So ಇದು main space which are neither parallel nor intersecting. So therefore the line different planes. So ಇದು ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಬರ್ತ್ ತೋರ್ಸಕ್ಕಾಗಲ್ಲ ಅಲ್ವಾ. ಸೊ ಇದು ಬರೆಯಕ್ ಹೋದ್ರೆ 2 ಡೈಮೆನ್ಷನ್ ಆಗುತ್ತೆ. ಇಮ್ಯಾಜಿನ್ ಮಾಡ್ಕೋಬೇಕು, 2 ಲೈನ್ಸ್ ಇದೆ, ದೇ ಆರ್ ನೈದರ್ ಪ್ಯಾರಲಲ್ ಕೂಡ ಆಗಲ್ಲ ಅಂಡ್ ಇಂಟರ್ಸೆಕ್ಟ್ ಕೂಡ ಆಗಲ್ಲ, ನಾರ್ ಇಂಟರ್ಸೆಕ್ಟಿಂಗ್. ಪ್ಯಾರಲಲ್ ಅಲ್ಲ, ಇಂಟರ್ಸೆಕ್ಟ್ ಆಗ್ತಾ ಇಲ್ಲ ಅಂತ ಲೈನ್ಸ್ ನ ಸ್ಕ್ಯೂ ಲೈನ್ಸ್ ಅಂತ ಕರಿತೀವಿ. ಓಕೆ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 skew lines is the length of the line segment perpendicular to both of them. Suppose ಒಂದು ಲೈನ್ ಈ ಫಾರ್ಮ್ ಅಲ್ಲಿ ಇದೆ, ಇನ್ನೊಂದು ಲೈನ್ ಈ ಫಾರ್ಮ್ ಅಲ್ಲಿ ಇದೆ, ಎಕ್ಸ್ಟೆಂಡ್ ಮಾಡಿದ್ರೆ ಇಂಟರ್ಸೆಕ್ಟ್ ಆಗುತ್ತೆ ಅಂತ ಅನ್ಕೊಂಡ್ಬಿಡಿ. ಅವು 3D ನಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, 3 ಡೈಮೆನ್ಷನ್ ಅಲ್ಲಿ. ಸೊ ದೆನ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ರೆ, ಪರ್ಪೆಂಡಿಕ್ಯುಲರ್ ಲೈನ್ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ರೆ, ಸಪೋಸ್ ಎ ಬಿ ಪರ್ಪೆಂಡಿಕ್ಯುಲರ್ ಲೈನ್ ಇದೆ ಅಂದ್ರೆ ಇದ್ರ ಲೆಂತ್ ಏನ್ ಬರುತ್ತೆ, ದಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 skew lines, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 skew lines. ಓಕೆ, ಸೊ ನೆಕ್ಸ್ಟ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ the lines r is equal to a1 plus lambda b1 and r is equal to a2 plus lambda b2 andre skew lines, shortest distance between skew lines is given by, so formula ಏನು, magnitude of b1 cross b2 dot a2 minus a1. ಸೊ ಇಲ್ಲಿ ವೆಕ್ಟರ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿರಬೇಕು, ಯಾಕಂದ್ರೆ ಡಾಟ್ ಪ್ರಾಡಕ್ಟ್ ಬರುತ್ತೆ, ಕ್ರಾಸ್ ಪ್ರಾಡಕ್ಟ್ ಬರುತ್ತೆ, ಮ್ಯಾಗ್ನಿಟ್ಯೂಡ್, ನೆಕ್ಸ್ಟ್ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್, ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸ್, ಇದೆಲ್ಲ ವೆಕ್ಟರ್ಸ್ ಅಲ್ಲೂ ಯೂಸ್ ಮಾಡಿದ್ವಿ. ಸೊ ವೆಕ್ಟರ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಕ್ರಾಸ್ ಪ್ರಾಡಕ್ಟ್ ಇದೆ, ಡಾಟ್ ಪ್ರಾಡಕ್ಟ್ ಇದೆ, ಆಮೇಲೆ ಡಿಫರೆನ್ಸ್ ಆಫ್ 2 ವೆಕ್ಟರ್ಸ್ ಇದೆ, ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಇದೆ. ಸೊ therefore the formula is given by magnitude of b1 cross b2 dot a2 minus a1 divided by magnitude of b1 cross b2. So this is the formula to find the shortest distance between 2 skew lines. So next, distance between 2 parallel lines. So lines ನಿಮಗೆ parallel ಅಂತ ಕ್ವಶನ್ ಅಲ್ಲಿ ಕೊಟ್ಟಿರಲ್ಲ, ನೋಡಿದ ತಕ್ಷಣ parallel ಅಂತ ಹೇಳ್ಬೋದು. ಹೇಗೆ, lambda into b ಅಥವಾ sometimes mu into b ಆಗುತ್ತೆ, mu into b. ಸೊ ಈ ತರ ಕೊಟ್ಟಾಗ ಈ ಸೆಕೆಂಡ್ ಡೈರೆಕ್ಷನ್ ವೆಕ್ಟರ್ ಏನಿದೆ, ಸೆಕೆಂಡ್ ವೆಕ್ಟರ್ ಸೇಮ್ ಇದ್ರೆ then we say these 2 lines are parallel. ಸೊ ಈ ಸೆಕೆಂಡ್ ಬಿ ವೆಕ್ಟರ್ ಏನಾದ್ರೂ ಎರಡರಲ್ಲೂ ಈಕ್ವಲ್ ಇದ್ರೆ then we say these 2 lines are parallel. So the distance between 2 parallel lines is given by magnitude of b dot a2 minus a1 divided by magnitude of b. ಸೊ ಇಲ್ಲಿ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅಂಡ್ ಎರಡಕ್ಕೂ ನೋಡಿ, ಈ ಫಾರ್ಮುಲಾಗೂ ಇಲ್ಲಿ b1 ಕ್ರಾಸ್ b2 ಇದೆ, a2 minus a1 ಇದೆ, ಇಲ್ಲಿ b1 b2 ಎರಡು ಸೇಮ್ ಇರೋದ್ರಿಂದ b ಮಾತ್ರ ಇದೆ, b dot a2 minus a1. ಸೊ ಅಲ್ಲಿ b ಇರೋ ಜಾಗದಲ್ಲಿ b1 ಕ್ರಾಸ್ b2 ಬರುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್ ಎರಡಕ್ಕೂ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ಪ್ಲೇನ್ಸ್. ಸೊ ಪ್ಲೇನ್ಸ್ ಅಲ್ಲಿ 3 ಪ್ಲೇನ್ ಡಿರೈವೇಶನ್ ಇದೆ. ಸೊ ಒಂದು ಈಕ್ವೇಶನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್. ಸೊ ನಾರ್ಮಲ್ ಫಾರ್ಮ್ ವೆಕ್ಟರ್ ಫಾರ್ಮ್ ಏನು,
r dot n cap is equal to d, where normal ಅಂದ್ರೇನು, ನಾರ್ಮಲ್ ಇಸ್ ದ ಪರ್ಪೆಂಡಿಕ್ಯುಲರ್. ಸಪೋಸ್ ಒಂದು ಪ್ಲೇನ್ ಈ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಈ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದ್ರೆ ಸೊ ಇದನ್ನ ನಾರ್ಮಲ್ ಟು ದಿ ಪ್ಲೇನ್ ಅಂತ ಹೇಳ್ತೀವಿ. ದ ಪರ್ಪೆಂಡಿಕ್ಯುಲರ್ ಲೈನ್ ಟು ದಿ ಲೈನ್ ಟು ದಿ ಪ್ಲೇನ್ ಇಸ್ ಕಾಲ್ಡ್ ನಾರ್ಮಲ್ ಟು ದಿ ಪ್ಲೇನ್. ಸೊ ಈ ನಾರ್ಮಲ್ ಡೈರೆಕ್ಷನ್, ಈ ಡೈರೆಕ್ಷನ್ ಅಲ್ಲಿ ಯೂನಿಟ್ ವೆಕ್ಟರ್ ತಗೊಂಡ್ರೆ ಯೂನಿಟ್ ನಾರ್ಮಲ್ ವೆಕ್ಟರ್ ಎನ್ ಕ್ಯಾಪ್ ಆಗುತ್ತೆ. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್. ಓಕೆ, ಸೊ ಅದನ್ನ ಯೂನಿಟ್ ನಾರ್ಮಲ್ ವೆಕ್ಟರ್ ಅಂತ ಕರೀತೀವಿ. The formula is vector formally r dot n cap is equal to d, and Cartesian formally lx plus my plus nz is equal to d, where l, m, n are direction cosines of the normal to the plane. L, m, n are direction cosines of the normal to the plane. Okay, so next equation of line passing through 2 points. So equation of line passing through 2 points and perpendicular to a given vector. So perpendicular to a given vector, obviously ಅದನ್ನ ನಾರ್ಮಲ್ ವೆಕ್ಟರ್ ಅಂತ ತಗೊಂತೀವಿ, ಬಟ್ ಇಲ್ಲಿ ನಾರ್ಮಲ್ ಅಂತ ಮೆನ್ಷನ್ ಮಾಡಲ್ಲ. ಒಂದು ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್, ಒಂದು ವೆಕ್ಟರ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ದಟ್ ಈಸ್ ಗಿವನ್ ಬೈ r minus a dot n is equal to 0, or a into x minus x1 plus b into y minus y1 plus c into z minus z1 is equal to 0, where a, b, c are direction ratios of given vector n. So adru direction ratios agutte. So illi l, m, n andre direction cosines of normal vector. So illi a, b, c andre direction cosines of given vector. Okay, so next equation of plane passing through 3 non-collinear points. So 3 non-collinear is important. 3 non-collinear points is given by, so vector form r minus a dot b minus a cross c minus a is equal to 0. So vector form ಅಲ್ಲಿ ತರ ಬರೀತೀವಿ, and Cartesian form ಅಲ್ಲಿ x minus x1 y minus y1 z minus z1 whole determinant. So x2 minus x1 y2 minus y1 z2 minus z1 x3 minus x1 y3 minus y1 z3 minus z1. So this determinant is equal to 0. Normally ನಾವು ಪ್ರಾಬ್ಲಮ್ ಮಾಡುವಾಗ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಇದಕ್ಕಿಂತ. ಓಕೆ, ಪ್ರಾಬ್ಲಮ್ ಅಲ್ಲಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ಈಕ್ವೇಶನ್ ಆಫ್ ಎ ಪ್ಲೇನ್ ದಟ್ ಕಟ್ಸ್ ದಿ ಕೋಆರ್ಡಿನೇಟ್ ಆಕ್ಸಿಸ್. ಅಂದ್ರೆ ಕಟ್ಸ್ ದಿ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಇಂಟರ್ಸೆಪ್ಟ್ ಕೊಟ್ಟಿದ್ದಾಗ ಇದು x ಇಂಟರ್ಸೆಪ್ಟ್ ಆಗುತ್ತೆ, x intercept, y intercept, z intercept. So intercept ಕೊಟ್ಟಿದಾಗ, so ಇದು intercept form of the plane. So x by a plus y by b plus z by c is equal to 1. So this is also called intercept form of a plane. Okay, so next equation of a plane ax plus by plus cz is equal to d. So e form ಅಲ್ಲಿ ಇದ್ರೆ where a, b, c are called direction ratios of the normal to the plane. So e form ಅಲ್ಲಿ ಏನಾದರೂ ಇದ್ರೆ so ಇಲ್ಲಿ a, b, c ನ direction ratios of normal to the plane ಅಂತ ಕರೀತೀವಿ. And equation of a plane passing to the intersection of two planes. ಸೊ ಎರಡು ಪ್ಲೇನ್ ಇದೆ, ಆ ಎರಡು ಪ್ಲೇನು ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಇದೊಂದು ಪ್ಲೇನು ಇದೊಂದು ಪ್ಲೇನ್, ಸೊ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ಈ ಇಂಟರ್ಸೆಕ್ಷನ್ ಅಲ್ಲಿ ಪಾಸ್ ಆಗುವಂತ ಪ್ಲೇನ್ ನ ಪಾಸಿಂಗ್ ಥ್ರೂ ಇಂಟರ್ಸೆಕ್ಷನ್ ಆಫ್ ದಿ ಟೂ ಪ್ಲೇನ್ಸ್ ಈಸ್ ಗಿವನ್ ಬೈ, ಸೊ ಒಂದು ಪ್ಲೇನ್ P1 ಈ ಫಾರ್ಮ್ ಅಲ್ಲಿ ಇದ್ರೆ P2 ಈ ಫಾರ್ಮ್ ಅಲ್ಲಿ ಇದ್ರೆ ದೆನ್ the required plane is given by r dot n1 plus lambda n2 is equal to d1 plus lambda d2. So e form ಅಲ್ಲಿ ಬರೀತೀವಿ. Next distance of a point from a plane. So distance of a point x1 y1 z1 from a plane ax plus by plus cz is equal to d is given by ax1 plus by1 plus cz1 minus d divided by root of a square plus b square plus c square. Okay, sometimes ಬರೆಯುವಾಗ ax plus by plus cz plus d is equal to 0 ಅಂತ ಬರೀತಾರೆ ಕೆಲವೊಬ್ರು.
ಸೊ ಈ ತರ ಇದ್ದಾಗ ಫಾರ್ಮುಲಾದಲ್ಲಿ ax1 plus by1 plus cz1 plus d divided by root of a square plus b square plus c square. Both are same. ಎರಡರಲ್ಲೂ ಏನು ಚೇಂಜ್ ಇಲ್ಲ. ಸಪೋಸ್ ಈ ಡಿ ನ ಈ ಕಡೆ ತಗೊಂಡ್ರೆ ಪ್ಲಸ್ ಆಫ್ ಮೈನಸ್ ಡಿ, ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ? ಸೊ ಸಮ್ ಟೈಮ್ಸ್ ಈ ತರ ಬರೀತಾರೆ ಕೆಲವರು, ಸಮ್ ಟೈಮ್ಸ್ ಈ ತರ ಇರುತ್ತೆ ಫಾರ್ಮುಲಾ. ಸಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಬೇರೆ ತರ ಕೊಟ್ಟಿರ್ತಾರೆ. ಸೊ ಎರಡೂ ಕೂಡ ಒಂದೇ ಫಾರ್ಮುಲಾ, ಬಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದು ಫಾರ್ಮ್ ಈಸಿ ಅನ್ಸುತ್ತೆ ಆ ಫಾರ್ಮ್ ಅಲ್ಲಿ ಫಸ್ಟ್ ಪ್ಲೇನ್ ನ ಬರೀರಿ, ನೆಕ್ಸ್ಟ್ ಫಾರ್ಮುಲಾ ಬರೀರಿ. ಓಕೆ, ಸೊ ನೆಕ್ಸ್ಟ್ the direction cosines of a line which is equally inclined to the coordinate axis are. So ಇದು ವೆಕ್ಟರ್ಸ್ ಅಲ್ಲಿ ಕೂಡ ಇತ್ತು, ಪ್ಲಸ್ ಆರ್ ಮೈನಸ್ 1/√3, ಪ್ಲಸ್ ಆರ್ ಮೈನಸ್ 1/√3, ಪ್ಲಸ್ ಆರ್ ಮೈನಸ್ 1/√3 ಡೈರೆಕ್ಟ್ ಫಾರ್ಮುಲಾ. ನೆಕ್ಸ್ಟ್ angle between any two diagonals of a cube is. ಆಕ್ಚುಲಿ angle between two lines ಡಿಲೀಟ್ ಆಗಿದೆ, ಬಟ್ ಸ್ಟಿಲ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಆಗಿರೋದ್ರಿಂದ ಇನ್ಕ್ಲೂಡ್ ಮಾಡಿದೀನಿ. cos inverse 1/3. ಎನಿ ಟೂ ಡಯಾಗನಲ್ಸ್ ಆಫ್ ಎ ಕ್ಯೂಬ್, ಕ್ಯೂಬ್ ಡಯಾಗನಲ್ಸ್ ಬಂದಾಗ ಆಂಗಲ್ ಬಿಟ್ವೀನ್ ಎನಿ ಟೂ ಡಯಾಗನಲ್ಸ್ ಅಂದ್ರೆ ಇಟ್ ಇಸ್ ಗಿವನ್ ಬೈ cos inverse 1/3. ಸೊ ನೆಕ್ಸ್ಟ್ ಇಮೇಜ್ ಆಲ್ಫಾ ಬೀಟಾ ಗಾಮಾ ಆಫ್ ಎ ಪಾಯಿಂಟ್. ಪಾಯಿಂಟ್ ಯಾವುದು? x1 y1 z1 ಇನ್ ಎ ಪ್ಲೇನ್ ax plus by plus cz plus d is equal to 0 is given by alpha minus x1 by a is equal to beta minus y1 by b is equal to gamma minus z1 by c, that is equal to minus 2 times ax1 plus by1 plus cz1 plus d divided by a square plus b square plus c square. ಸೊ ಇಲ್ಲಿ ಇಮೇಜ್ ಅಂತ ಹೇಳಿದ್ದಾರೆ. ಇಮೇಜ್ ಅಂದ್ರೆ ಏನು? ಸಪೋಸ್ ಒಂದು ಪ್ಲೇನ್ ಈ ಫಾರ್ಮ್ ಅಲ್ಲಿ, ಸೊ ಇಲ್ಲೊಂದು ಪಾಯಿಂಟ್ ಇದೆ, ಪಾಯಿಂಟ್, ಸೊ ಇದನ್ನ ಪಿ ಅಂತ ತಗೊಂತೀನಿ, ಇದು ಕ್ಯೂ ಅಂತ ತಗೊಂತೀನಿ ಇಮೇಜ್ ನ. ಸೊ ಪಾಯಿಂಟ್ ಪಿ ಇದೆ ಅಂದ್ರೆ ಇದ್ರ ಇಮೇಜ್ ಪ್ಲೇನ್. ಸೊ ಪ್ಲೇನ್ ಇಂದ ಇಮೇಜ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಬಟ್ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂಡ್ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇರುತ್ತೋ ಇಲ್ಲಿಂದ ಇಲ್ಲಿಗೂ ಕೂಡ ಅದೇ ಡಿಸ್ಟೆನ್ಸ್ ಇರುತ್ತೆ. ಓಕೆ, ಸೊ ಈ ಪಾಯಿಂಟ್ ನ ಫೈಂಡ್ ಮಾಡೋದಕ್ಕೆ ಇಮೇಜ್ ಆಫ್ ಎ ಪಾಯಿಂಟ್ ಫ್ರಮ್ ದಿ ಲೈನ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆಲ್ಫಾ ಬೀಟಾ ಗಾಮಾ ಬರುತ್ತೆ. Similarly, the foot of the perpendicular alpha beta gamma from a plane, from a point to a plane. So ಅಂದ್ರೆ ಇಲ್ಲೇ ನೋಡಿ, ಸೊ ಈ ಒಂದು ಪಾಯಿಂಟ್ ಇದೆ, ಪಾಯಿಂಟ್ ಇಂದ ಪ್ಲೇನ್ ಗೆ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿದಾಗ ಎಲ್ಲಿ ಟಚ್ ಆಗ್ತಾ ಇದೆ, ಯಾವ ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇದೆ, ಸೊ ಇಲ್ಲಿ ಇದೇ ಕ್ಯೂ ಆಗುತ್ತೆ. ಸೊ ದಿಸ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಸೊ ಎರಡಕ್ಕೂ ಏನ್ ಡಿಫ್ರೆನ್ಸ್? ಆಲ್ಮೋಸ್ಟ್ ಸೇಮ್ ಫಾರ್ಮುಲಾ ಇದೆ. ಇಲ್ಲಿ 1 ಇಂಟು ಅಂದ್ರೆ ಏನು ಮಲ್ಟಿಪ್ಲೈ ಆಗಲ್ಲ, ಇಲ್ಲಿ 2 ಇಂಟು ಮಲ್ಟಿಪ್ಲೈ ಆಗುತ್ತೆ. 2 ಯಾಕೆ? ಅಗೇನ್ ಇಲ್ಲಿಂದ ಇಲ್ಲಿಗೂ ಸೇಮ್ ಡಿಸ್ಟೆನ್ಸ್ ಇರುತ್ತಲ್ವಾ. ಸೊ ಇದು ಡಿಸ್ಟೆನ್ಸ್ 1 ಯೂನಿಟ್, ಇದು 1 ಯೂನಿಟ್ ಅಂದ್ರೆ ಎರಡು ಆಡ್ ಮಾಡಿದಾಗ 2 ಯೂನಿಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ, ಬಟ್ ಇಲ್ಲಿ ಯಾವುದು ಮಲ್ಟಿಪ್ಲಿಕೇಶನ್ ಇರಲ್ಲ. ಅದು ಬಿಟ್ರೆ ಆಲ್ಮೋಸ್ಟ್ ಎರಡು ಸೇಮ್ ಫಾರ್ಮುಲಾ, ಮೆಮೊರೈಸ್ ಮಾಡೋದಕ್ಕೆ ಈಸಿ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ಪ್ರಾಬ್ಲಮ್ಸ್. So next we move on to problems. The ratio in which the line joining the points. So ಯಾವುದು? point A 2 minus 1 3 and point B 1 5 minus 7 is divided by xy plane is. So xy plane ಎರಡು ಲೈನ್ ಜಾಯಿನಿಂಗ್ these two points ನ ಯಾವ ರೇಷಿಯೋನ ಡಿವೈಡ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಇಲ್ಲಿ ಡೈರೆಕ್ಟ್ ಫಾರ್ಮುಲಾ, ಸೊ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ XY plane divides line joining 2 points A and B in the ratio minus Z1 by Z2. ಸೊ ಈ ರೇಷಿಯೋನ ಡಿವೈಡ್ ಮಾಡುತ್ತೆ. ಸಿಮಿಲರ್ಲಿ XZ plane divides the line joining 2 points in the ratio minus Y1 by Y2
and YZ plane divides the line joining 2 points in the ratio minus x1 by x2. ಸೊ ಇದು ಫಾರ್ಮುಲಾ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಫಾರ್ಮುಲಾ ಲಿಸ್ಟ್ ಅಲ್ಲಿ ಇರ್ಲಿಲ್ಲ, ಸೊ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಮಗೆ ಈಗ ಈ ಫಾರ್ಮುಲಾ ಮಾತ್ರ ಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ z1 ಏನಿದೆ 4 ಇದೆ, x1 y1 z1 x2 y2 z2. ಸೊ z1 is 4 divided by z2 is minus 7. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 4 by 7. ಸೊ ಇಲ್ಲಿ ಸೈನ್ ಪಾಸಿಟಿವ್ ಇದೆ. ಸೊ ಪಾಸಿಟಿವ್ ಮೀನ್ಸ್ ಇಂಟರ್ನಲ್ ಡಿವಿಷನ್. ಸಪೋಸ್ ಸೈನ್ ಏನಾದ್ರೂ ನೆಗೆಟಿವ್ ಬಂದ್ರೆ ಎಕ್ಸ್ಟರ್ನಲ್ ಡಿವಿಷನ್ ಆಗುತ್ತೆ. ಸೊ ಇಲ್ಲಿ 4:7 ಇಂಟರ್ನಲಿ ಪಾಸಿಟಿವ್ ಇದೆ. ಸೊ 4:7 internally. Answer is option A. ಸೊ ಈ ಫಾರ್ಮುಲಾಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸಿನಾಪ್ಸಿಸ್ ಗೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. So next one, the points, 4 ಪಾಯಿಂಟ್ ಕೊಟ್ಟಿದ್ದಾರೆ, are vertices of a square, rhombus, rectangle, parallelogram. So square, rhombus, rectangle, parallelogram. So ಇದನ್ನ ಫೈಂಡ್ ಮಾಡಬೇಕು ಅಂದ್ರೆ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ ಅಂದ್ರೆ A B C D. ಸೊ ಈ 4 ಪಾಯಿಂಟ್ಸ್ ನ ABCD ಅಂತ ತಗೊಂಡ್ರೆ ಫಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ AB ಅಂದ್ರೆ ಸೈಡ್ಸ್ ಫೈಂಡ್ ಮಾಡ್ತಾ ಬನ್ನಿ. AB, BC, CD and DA. ಸೊ ಲೆಂತ್ ಆಫ್ ದಿ ಸೈಡ್ಸ್ ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದಿ ಸೈಡ್ಸ್. ಫಸ್ಟ್ ಲೆಂತ್ ಫೈಂಡ್ ಮಾಡಬೇಕು. ಲೆಂತ್ ಫೈಂಡ್ ಮಾಡಬೇಕು ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್. ಫಾರ್ಮುಲಾ ಏನು? AB ಅಂದ್ರೆ x2 minus x1 whole square ಅಂದ್ರೆ 2 minus 5 is minus 3 whole square plus minus 6 minus 0 ಅಂದ್ರೆ minus 6 whole square plus 0 minus 2 is minus 2 square. So root of 3 square is 9, 6 square is 36, 2 square is 4. So 36 plus 4 is 40 plus 9. So root 49 which is equal to 7. So next one, BC. So illo ashte x2 minus x1 whole square formula. So 4 minus 2 means 2 square. Minus 9 minus of minus is plus, so minus 9 plus 6 is minus 3 whole square plus 6 minus 0 is 6 square. So 4 plus 9 plus 36, again this is equal to root 49. So this is equal to 7. So next to CD. So CD is equal to root of, so 7 minus 4 is 3 square, minus 3 minus of minus plus 9. So minus 3 plus 9 is 6. So 6 square plus 8 minus 6 is 2 square. So again this is equal to 9 plus 36 plus 4. Again 49 root 49. So 7 barutte. And DA. This is equal to root of 5 minus 7 is minus 2 whole square plus 0 minus of minus 3 is plus 3 square plus 2 minus 8 is minus 6 square. So 4 plus 9 plus 36. So again ಎಷ್ಟು ಬರ್ತಾ ಇದೆ root 49. This is equal to 7. All sides are equal. So all sides are equal ಅಂದ್ರೆ it can be a square also a rhombus. So square ಆಗುತ್ತೆ rhombus ಆಗುತ್ತೆ ಅಲ್ವಾ? All 4 sides are equal ಅಂದ್ರೆ ಸ್ಕ್ವಯರ್ rhombus ಎರಡು ಆಗುತ್ತೆ. ಸೊ ರೆಕ್ಟಾಂಗಲ್ ಆಗಲ್ಲ, ಪ್ಯಾರಲೋಗ್ರಾಮ್ ಆಗಲ್ಲ. ಸೊ ಸ್ಕ್ವಯರ್ rhombus ಎರಡು ಆಗುತ್ತೆ. ಬಟ್ ಇವೆರಡರಲ್ಲಿ ಯಾವ್ದು ಚೂಸ್ ಮಾಡ್ಬೇಕು ನಾವು? ಸೊ ಸ್ಕ್ವಯರ್ ಅಲ್ಲಿ ಡಯಾಗನಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಸ್ಕ್ವಯರ್ ಅಲ್ಲಿ ಡಯಾಗನಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಡಯಾಗನಲ್ಸ್ ಕ್ಯಾಲ್ಕುಲೇಟ್ ಮಾಡಿ. ಡಯಾಗನಲ್ಸ್ ಯಾವುದು? AC ಅಂಡ್ BD. ಸೊ ಡಯಾಗನಲ್ಸ್ ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಪಾಯಿಂಟ್ A ಅಂಡ್ C ಏನಿದೆ? ರೂಟ್ ಆಫ್ 4 minus 5 is minus 1 whole square plus
-9 -0 ಅಂದ್ರೆ -9 whole square plus 6 minus 2 is 4 square. So 1 plus 81 plus 16. So this is equal to root 6 plus 1 7 plus 1 8. So 98 ಬರುತ್ತೆ. Similarly BD. So 7 minus 2. So 7 minus 2 is 5 square plus minus 3 minus of minus 6 ಅಂದ್ರೆ minus 3 plus 6 3 square plus 8 minus 0. So 8 minus 0 is 8 square. So solve ಮಾಡಿದ್ರೆ 5 square is 25 plus 9 plus 64. So ಎಷ್ಟು ಬರುತ್ತೆ? So 64 4 plus 9 13 13 plus 5 18 carry 1 6 plus 1 7 plus 2 9. So root 98. Diagonals are also equal. So sides equal ಇದೆ, diagonals equal ಇದೆ. So then it is a square. So option A. Suppose diagonals not equal ಬಂದಿದ್ರೆ rhombus ಆಗುತ್ತೆ. Okay. So next question go na. The distance of a point P of A comma B comma C from x axis. So synopsis ಅಲ್ಲಿ ಹೇಳಿದ್ದೆ x y z ಇತ್ತು ಅಂದ್ರೆ root of y square plus z square. So ಇಲ್ಲಿ y ಜಾಗದಲ್ಲಿ b ಇದೆ, z place ಅಲ್ಲಿ c ಇದೆ. So root of b square plus c square, direct answer. So next one. The equation of a plane which bisects the line joining 2 3 4 and 6 7 8. So suppose ಈ points na A and B ಅಂತ ತಗೊಂತೀನಿ ನಾನು. So let us take the point as 2 3 4 and B as 6 7 8. So therefore it is the plane is bisecting. So ಈ line ಈ form ಅಲ್ಲಿ ಇದೆ A and B and the plane is bisecting the line. Bisecting means it is passing through the midpoint of AB. So midpoint of AB ನಲ್ಲಿ ಪಾಸ್ ಆಗ್ತಾ ಇದೆ. So first midpoint of AB ಫೈಂಡ್ ಮಾಡ್ಕೊಳ್ಳಿ. So midpoint ಅದನ್ನ m ಅಂತ ತಗೊಂತೀನಿ. m is equal to midpoint ಫಾರ್ಮುಲಾ ಏನು? x1 plus x2 by 2. So ಅಂದ್ರೆ 2 plus 6 by 2 is 4. 3 plus 7. 3 plus 7 is 10. 10 by 2 is 5. 4 plus 8. 12 by 2 is 6. So 4 comma 5 comma 6. So this is the midpoint of the line joining A and B. So next one, direction ratios of AB. So direction ratios find ಮಾಡೋದಕ್ಕೆ x2 minus x1. So 6 minus 2 is 4. 7 minus 3 is 4. 8 minus 4 is 4. So this is similar to, I can take it as 1 comma 1 comma 1. ಯಾಕೆಂದ್ರೆ direction ratios any numbers which are proportional 4 ಇಂದ ಡಿವೈಡ್ ಮಾಡಿದ್ರೆ ಕಾಮನ್ ಆಗಿ 1 1 1 ಅಂತ ತಗೊಳ್ಳಬಹುದು ಅಲ್ವಾ. So next, so therefore direction ratios of normal to the plane. So direction ratios of normal to the plane. Normal to the plane ಅಂದ್ರೆ ಏನು? The line which is perpendicular to plane ಅಲ್ವಾ. So line which is perpendicular to plane ಅಂದ್ರೆ 1 1 1 ನೇ ಆಗುತ್ತೆ. So next to equation of plane, give a formula ಏನು? Equation of plane with normal 1 comma 1 comma 1 and midpoint ಇದೆ ಅಂದ್ರೆ a into x minus x1 plus b into y minus y1 plus c into z minus z1 is equal to 0. So ಈ formula use ಮಾಡ್ತೀವಿ here.
ಸೊ ಇದು ಎ ಬಿ ಸಿ ಆಗುತ್ತೆ ಅಂಡ್ ದೀಸ್ ಪಾಯಿಂಟ್ಸ್ ಆರ್ x1 y1 z1. ಓಕೆ, ಸೊ x1 y1 z1 ಅಂಡ್ ಇದು ಎ ಬಿ ಸಿ ಆಗುತ್ತೆ. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿ, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 into x minus x1 is 4 plus 1 into y minus y1 is 5 plus 1 into z minus 6, this is equal to 0. So 1 into x is x minus 4 plus y minus 5 plus z minus 6 is equal to 0. So x plus y plus z minus 4 minus 5 minus 6 is minus 15 is equal to 0, or x plus y plus z is equal to 15. So this is the formula. So x plus y plus z is equal to 15, the equation of plane. So option B. So ಇಲ್ಲಿ ಒಂದು ಶಾರ್ಟ್ ಕಟ್ ಯೂಸ್ ಮಾಡಬಹುದು ನೀವು. ಸೊ ಶಾರ್ಟ್ ಕಟ್ ಏನ್ ಯೂಸ್ ಮಾಡಬಹುದು ನೋಡಿ, ಮಿಡ್ ಪಾಯಿಂಟ್ ಇದೆ ಅಲ್ವಾ, ಮಿಡ್ ಪಾಯಿಂಟ್ ಫೈಂಡ್ ಮಾಡಿದೀರಾ ಅಂಡ್ ದ ಪ್ಲೇನ್ ಇಸ್ ಪಾಸಿಂಗ್ ಥ್ರೂ ದಿ ಮಿಡ್ ಪಾಯಿಂಟ್. ಸೊ ಪ್ಲೇನ್ ಇಸ್ ಪಾಸಿಂಗ್ ಥ್ರೂ ದಿ ಮಿಡ್ ಪಾಯಿಂಟ್ ಅಂದಾಗ ದಿಸ್ ಪಾಯಿಂಟ್ ಶುಡ್ ಸ್ಯಾಟಿಸ್ಫೈ ದ ಈಕ್ವೇಶನ್ ಆಫ್ ದಿ ಪ್ಲೇನ್. ಅಂದ್ರೆ ಪ್ಲೇನ್ ಈಕ್ವೇಶನ್ ಅಲ್ಲಿ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ ಸ್ಯಾಟಿಸ್ಫೈ ಆಗಬೇಕು. ಸೊ ಚೆಕ್ ಮಾಡಿ ನೋಡಿ 4 5 6. ಸೊ ಇಲ್ಲಿ 4 5 6 ಎಕ್ಸ್ ವೈ ಝೆಡ್ ಗೆ 4 5 6 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 plus 5 plus 6 ಎಷ್ಟಾಯ್ತು 11 15 is equal to 15. ಇದು ಸ್ಯಾಟಿಸ್ಫೈ ಆಗ್ತಾ ಇದೆ. ಅದೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 minus 5 is minus 1 plus 6 is 5 5 minus 15 is minus 10 equal to 0. ಇದು ಸ್ಯಾಟಿಸ್ಫೈ ಆಗಲ್ಲ. ಸೊ ಅದೇ ತರ ಇದು ಕೂಡ ಸ್ಯಾಟಿಸ್ಫೈ ಆಗಲ್ಲ ಅಂಡ್ ಇದು ಕೂಡ ಸ್ಯಾಟಿಸ್ಫೈ ಆಗಲ್ಲ. ಸೊ ಸ್ಯಾಟಿಸ್ಫೈ ಆಗೋದು ಯಾವುದು, ಒಂದೇ ಈಕ್ವೇಶನ್. ಸೊ ದಟ್ ಇಸ್ ದ ಆನ್ಸರ್. ಈ ತರನು ಚೆಕ್ ಮಾಡಬಹುದು. ಓಕೆ, ಸೊ ಅವಾಗ ಇಷ್ಟೊಂದು ಕ್ಯಾಲ್ಕುಲೇಷನ್ಗೆ ಟೈಮ್ ಹಿಡಿಯುತ್ತೆ. ಕಾನ್ಸೆಪ್ಟ್ ಗೊತ್ತಿರ್ಲಿ, ಕನ್ಫ್ಯೂಸ್ ಆದ್ರೆ ಈ ತರನು ಮಾಡಬಹುದು. ಸಪೋಸ್ ಯಾವ್ದಾದ್ರು 2 ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಲ್ವಾ, ಬೇರೆ ವ್ಯಾಲ್ಯೂ ಇಲ್ಲಿ ಏನಾದ್ರು ವ್ಯಾಲ್ಯೂ ಬೇರೆ ಕೊಟ್ಟಿದ್ದು 2 ಈಕ್ವೇಶನ್ ಸ್ಯಾಟಿಸ್ಫೈ, ಮೋರ್ ದನ್ 2 ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದಾಗ ನೀವು ಈ ಮೆಥಡ್ ಮಾಡಬೇಕಾಗುತ್ತೆ. ಬಟ್ ಒಂದೇ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ದಟ್ ಇಸ್ ದ ಆನ್ಸರ್. ಅದನ್ನೇ ಮಾರ್ಕ್ ಮಾಡಿ. So next one, the distance of the point. So point ಇದೆ, so ಈ ಪಾಯಿಂಟ್ ನ P ಅಂತ ತಗೊಂತೀನಿ. The distance of the point P is equal to 1 2 minus 4 from the line. The line ಏನಿದೆ x minus 3 by 2, this is equal to y minus 3 by 3 and this is equal to z plus 5 by 6 is. So distance, so ಇಲ್ಲಿ ಬರ್ಕೊಂತೀನಿ. ಸೊ ಲೈನ್ ಈ ಫಾರ್ಮ್ ಅಲ್ಲಿ ಇದೆ. ಸೊ ನಾವು ಈ ಪಾಯಿಂಟ್ ಗೆ ಇಲ್ಲಿ ಪಾಯಿಂಟ್ P ಇಂದ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಡಿಸ್ಟೆನ್ಸ್ ಅಂದ್ರೆ ಆಬ್ವಿಯಸ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ. ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಮೀನ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸಪೋಸ್ ಈ ಪಾಯಿಂಟ್ ನ m ಅಂತ ತಗೊಂಡು, ಸೊ ಪಾಯಿಂಟ್ m ಅಂತ ತಗೊಂಡ್ರೆ, ಸೊ ಫಸ್ಟ್ m ಏನಿದೆ ಅಂತ ಫೈಂಡ್ ಮಾಡಿದ್ರೆ, ಫಸ್ಟ್ ವಿ ನೀಡ್ ಟು ಫೈಂಡ್ ದ ಪಾಯಿಂಟ್ m. ಸೊ ಪಾಯಿಂಟ್ m ಫೈಂಡ್ ಮಾಡಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ pm, ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಬಹುದು. ಸೊ ಫಸ್ಟ್ ವಿ ನೀಡ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ m. ಸೊ ಕೋಆರ್ಡಿನೇಟ್ಸ್ ಫೈಂಡ್ ಮಾಡೋದಿಗೆ, ಸೊ ದಿಸ್ m ಲೈಸ್ ಆನ್ ದಿ ಲೈನ್ ಅಲ್ವಾ, ಲೈನ್ ಮೇಲಿದೆ. ಸೊ ಪಾಯಿಂಟ್ m ಲೈಸ್ ಆನ್ ದಿ ಲೈನ್. ಸೊ ಲೆಟ್ x minus 3 by 2 is equal to y minus 3 by 3 and this is equal to z plus 5 by 6. This is equal to some t constant ಅಂತ ತಗೊಳ್ಳೋಣ. ಮೂರು ಈಕ್ವಲ್ ಇದೆ. So let us take it as that constant as t. Then x minus 3 by 2 is equal to t, y minus 3 by 3 is equal to t and z plus 5 divided by 6, this is also equal to t. So ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ x is equal to 2t minus 3 will become plus 3, y is equal to 3t plus 3 and z is equal to 6t
-5 +5 ರೈಟ್ ಸೈಡ್ ಹೋದ್ರೆ -5 ಆಗುತ್ತೆ. ಸೊ x y z ಈ ಫಾರ್ಮ್ ಅಲ್ಲಿ ಇದೆ. ಸೊ ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ m is equal to 2t plus 3 3t plus 3 6t minus 5. ಸೊ ಕೋಆರ್ಡಿನೇಟ್ಸ್ ನ ಈ ತರ ಫೈಂಡ್ ಮಾಡಿದೀವಿ. ಸೊ ಹಿಯರ್ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ t ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ t ವ್ಯಾಲ್ಯೂ ಫೈಂಡ್ ಮಾಡೋದು ಹೇಗೆ? ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ PM is perpendicular to the line L. So two lines are perpendicular ಅಥವಾ two vectors ಅಂತ ತಗೊಂಡ್ರೆ vectors perpendicular ಆದಾಗ ಏನಾಗುತ್ತೆ? Dot product is equal to 0. So ಇಲ್ಲೂ ಅಷ್ಟೇ dot product is equal to 0. ಅದನ್ನ ಸಾಲ್ವ್ ಮಾಡ್ತೀವಿ. ಸೊ ಅದನ್ನ ಮಾಡೋದಕ್ಕೆ we need to find the direction ratios of TM. So direction ratios find ಮಾಡೋದು ಹೇಗೆ? x2 minus x1, y2 minus y1 and z2 minus z1. So direction ratios find ಮಾಡೋ ಫಾರ್ಮುಲಾ. ಸೊ x2 ಅಂದ್ರೆ ಇದು. ಸೊ x2 y2 z2 ಅಂತ ತಗೊಂತೀನಿ. So let us this as x1 y1 z1. So x2 minus x1 ಅಂದ್ರೆ so x2 minus x1 is so 2t plus 3 minus 1 means 2t plus 2 ಆಯ್ತು. Next y2 minus y1. So 3t plus 3 minus 2 is 1 and z2 minus z1. So 6t minus 5 minus of minus. So plus 4. Minus 5 plus 4 is minus 1. So iduna I will take it as A1, B1 and C1. Direction ratios of PM. Similarly, direction ratios of line. So direction ratios of line ಏನಾಗುತ್ತೆ? 2, 3, 4. So therefore, direction ratios of line are 2, 3, 4. So ಇದನ್ನ ನಾನು A2, B2 and C2 ಅಂತ ತಗೊಂತೀನಿ. Okay. Since PM is perpendicular to the line, ಇಲ್ಲಿ perpendicular condition ಯೂಸ್ ಮಾಡ್ತೀವಿ. perpendicular to the line ಅಂದ್ರೆ ಡಾಟ್ ಪ್ರಾಡಕ್ಟ್ 0 ಆಗಿರಬೇಕು. ಡಾಟ್ ಪ್ರಾಡಕ್ಟ್ ಅಂದ್ರೆ the product of the sum of product of their direction ratios. And means A1 A2 plus B1 B2 plus C1 C2. This should be equal to 0. So A1 into A2 substitute ಮಾಡ್ಕೊಳ್ಳಿ. 2 into 2t plus 2 plus 3 into 3t plus 1 plus 4 into 6t minus 1. This is equal to 0. So 2 2s are 4t plus 4 plus 9t plus 3 plus 4 6 are 24t minus 4. This is equal to 1. So ಇಷ್ಟು ಆಡ್ ಮಾಡಿದ್ರೆ we get 49 sorry direction ratios of line ಏನಿದೆ 6 ಇದೆ. 4 ಬರ್ಕೊಳ್ಳಿ. ಸಾರಿ, ಸೊ ಇದು 6 ಇದು. So 6 26 minus 6 sorry 36 minus 6. So 49t plus 4 plus 3 7 minus 6 is 1. This is equal to 0. So we get t is equal to minus 1 by 49. So ಇದನ್ನ m substitute ಮಾಡಿದ್ರೆ we get m is equal to minus 2 by 49 plus 3 minus 3 by 49 plus 3 minus 6 by 49 minus 5. So m ಈ ಫಾರ್ಮ್ ಅಲ್ಲಿ ಬರುತ್ತೆ. So m t ಗೆ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. So ಈ ಫಾರ್ಮ್ ಅಲ್ಲಿ ಇದೆ. So now we find the distance between 2 points. So distance PM is equal to root of x2 minus x1 whole square plus y2 minus y1 whole square plus z2 minus z1
whole square. So ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. So x2 minus x1 whole square. So x2 ಅಂದ್ರೆ minus 2 by 49 plus 3 minus x1 is point P. P coordinates ಏನಿದೆ 1 ಇದೆ whole square plus y2. So minus 3 by 49 plus 3 minus 2 whole square plus z2. So z2 ಅಂದ್ರೆ minus 6 by 49 minus 5 minus of minus 4 whole square. So ಇದನ್ನ ಸಿಂಪ್ಲಿಫೈ ಮಾಡಿದ್ರೆ we get root of LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 96 by 49 whole square plus 46 by 49 whole square plus 55 divided by 49 whole square. ಈ ಫಾರ್ಮ್ ಅಲ್ಲಿ ಬರುತ್ತೆ. So denominator ಅಲ್ಲಿ 49 ಕಾಮನ್ ಇದೆ. So 1 by 49 whole root ಕಾಮನ್ ತಗೊಂತೀನಿ. whole square ಇದೆ 1 by 49 whole square ಕಾಮನ್ ತಗೊಂಡ್ರೆ root of remaining 96 square. So 96 square is 9216 plus 46 square is 2116 plus 55 square is 3025. So ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. we get 1 by 49 root of 14357. So ಇದನ್ನಿಷ್ಟು ಆಡ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಓಕೆ, so this is equal to 1 by 49 into, so this can be split as 7 into 7 into 293. so ಈ ತರ ಸ್ಪ್ಲಿಟ್ ಮಾಡಬಹುದು. So 7 into 7 is 7 square. So split ಮಾಡ್ಕೊಂಡ್ರೆ root of 7 square is 7 divided by 49 into root of 293. So therefore the final answer is 7 ones are 7 sevens are. So root 293 divided by 7. So this is the answer. ಸ್ವಲ್ಪ ಲೆಂತಿ ಇದೆ ಬಟ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸೊ ಈ ತರ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ದ ಆನ್ಸರ್ ಇಸ್ root 93 by 7 ಅಂದ್ರೆ ಆಪ್ಷನ್ A. Option A is the answer. So ಇಲ್ಲಿ ಫಸ್ಟ್ ಏನ್ ಫೈಂಡ್ ಮಾಡಬೇಕು? foot of the perpendicular from the point to the line. So ಈ foot of the perpendicular ಫೈಂಡ್ ಮಾಡಬೇಕು. ಆಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ these two points ಫಾರ್ಮುಲಾ ಅಪ್ಲೈ ಮಾಡಬೇಕು. ಓಕೆ, so next one, the foot of the perpendicular from 0, 2, 3 to the line. So ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಟು ಲಾಸ್ಟ್ ಒನ್. ಸೊ ಲಾಸ್ಟ್ ಒನ್ ಏನಿತ್ತು, ಲೈನ್ ಒಂದು ಪಾಯಿಂಟ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಾಗಿತ್ತು. ಇಲ್ಲಿ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಎಂ ಫೈಂಡ್ ಮಾಡ್ಬೇಕಷ್ಟೇ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಎಂ ಫೈಂಡ್ ಮಾಡೋದ್ ಬೇಕಿಲ್ಲ ಈ ಪ್ರಾಬ್ಲಮ್ಗೆ. ದಿಸ್ ಈಸ್ ಆಲ್ಸೋ ಸಿಮಿಲರ್ ಟು ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು ಅದೇ ತರನೇ ಮೆಥಡ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸಾಲ್ವ್ ಮಾಡೋದು ಹೇಗೆ? ಸೊ ಲೆಟ್ ಪಿ ಇಸ್ ಈಕ್ವಲ್ ಟು 0, 2, 3 ಅಂಡ್ ಲೈನ್ ನ x plus 3 by 5, y minus 1 by 2, z plus 4 by 3 ಇದೆ. So let us take x plus 3 by 5. This is equal to y minus 1 by 2 equal to z plus 4 by 3. So ಇದನ್ನ some t ಅಥವಾ lambda ಅಂತ ತಗೊಂತೀನಿ. Any constant lambda. So therefore cross multiply ಮಾಡಿದ್ರೆ we get x plus 3 by 5 is equal to lambda. ಒಂದೊಂದೇ ಈಕ್ವೇಟ್ ಮಾಡ್ತಾ ಬರ್ತೀನಿ. y minus 1 by 2 is equal to lambda and z plus 4 by 3 is equal to lambda. So cross multiply ಮಾಡಿದ್ರೆ x is equal to 5 lambda plus 3 will become minus 3. Y is equal to 2 lambda minus 1 will become plus 1 and z is equal to 3 lambda minus 4. So therefore the coordinates of m are 5 lambda minus 3, 2 lambda plus 1, 3 lambda minus 4. Next ಏನು ಮಾಡಿದ್ದು? Direction ratios of PM.
ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಡೈರೆಕ್ಷನ್ ರೇಷಿಯೋಸ್ ಫಾರ್ಮುಲಾ ಏನು? x2 minus x1. ಸೊ 5 lambda minus 3 minus 0 ಅಂದ್ರೆ 5 lambda minus 3. So 2 lambda plus 1 minus 2. So 2 lambda minus 1 plus 1 minus 2 ಅಂದ್ರೆ minus 1 ಬರುತ್ತೆ. And 3 lambda minus 4 minus 3. So minus 4 minus 3 is minus 7. So these are the direction ratios of PM. And direction ratios of line. So direction ratios of line ಏನಿದೆ ಇಲ್ಲೇ ಇದೆ. Direction ratios A, B, C ಅಂದ್ರೆ 5, 2, 3. So 5, 2, 3 are the direction ratios of the line. So ಇಷ್ಟು ಬರ್ಕೊಂಡಿದ್ವಿ. Now the PM is perpendicular to the line. So PM is perpendicular to line. So perpendicularity condition ಏನು? A1, A2 plus B1, B2 plus C1, C2 is equal to 0. So A1, B1, C1, A2, B2, C2. Substitute ಮಾಡಿ. 5 into 5 lambda minus 3 plus 2 into 2 lambda minus 1 plus 3 into 3 lambda minus 7. This is equal to 0. So 5 5 is 25 lambda minus 15 plus 4 lambda minus 2 plus 9 lambda minus 21. This is equal to 0. So 25 plus 4, 29, 29 plus 9, 38 lambda minus 15 sin same ಇದೆ. So add ಮಾಡ್ತಾ ಬರ್ತೀನಿ. 1 plus 2 3, 3 plus 5 8, 2 plus 1 3. This is equal to 0. So 38 lambda is equal to 38. So lambda is equal to 1. So lambda value 1 ಬಂದಿದೆ. So ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. So ಇಲ್ಲೇ ಸಾಲ್ವ್ ಮಾಡ್ತೀನಿ. So m is equal to 5 lambda minus 3. So 5 ones are 5 minus 3 is 2. 2 lambda plus 1. 2 ones are 2 plus 1 is 3. And 3 lambda minus 4. 3 ones are 3 minus 4 is minus 1. So therefore the coordinates of foot of the perpendicular are 2 comma 3 comma minus 1. So therefore the answer is 2 3 minus 1, option C. Answer is option C. So ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದಷ್ಟು ಸ್ಟೆಪ್ಸ್ ಈಸಿ ಆಗ್ತಾ ಹೋಗುತ್ತೆ. ಸ್ಟೆಪ್ಸ್ ಮೆಮೊರೈಸ್ ಆಗ್ಬೇಕು ನಿಮಗೆ. ಸ್ಟೆಪ್ಸ್ ಜಾಸ್ತಿ ಇದೆ ಅಂತ ಅನ್ಕೊಂಬಿಡಿ. ಮೆಮೊರೈಸ್ ಆದ್ರೆ ಯು ಕ್ಯಾನ್ ಸ್ಕಿಪ್ ದ ಸ್ಟೆಪ್ಸ್. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಈ ಸ್ಟೆಪ್ ಬರೀಬಹುದು ನೀವು ಸ್ಕಿಪ್ ಮಾಡಿದ್ರೆ. ಅಂಡ್ ಇದೂನು ಅಷ್ಟೇ, ಆದಷ್ಟು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೆಲವು ಸ್ಟೆಪ್ ಸ್ಕಿಪ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. The equation of the plane passing through the points. So 3 points ಕೊಟ್ಟಿದ್ದಾರೆ. So 3 points ನ x1, y1, z1. So ಒಂದು first point ಏನಿದೆ 2 1 0 and x2, y2, z2. So second point this is 5 0 1 and third point x3, y3, z3. So this is 4 1 1. So 3 points ಕೊಟ್ಟಿದ್ದಾರೆ. The equation of the plane passing through 3 points. Equation of the plane passing through 3 points is given by determinant of x minus x1, y minus y1, z minus z1, x2 minus x1, y2 minus y1, z2 minus z1. And x3 minus x1, y3 minus y1, next to z3 minus z1. This is equal to 0. So substitute ಮಾಡಿ. x minus x1 ಏನಿದೆ 2. So x minus 2, y minus 1, z minus 0 and y2 minus y1. 5 minus 2 is 3. Sorry, x2 minus x1, y2 0 minus 1 is minus 1 and 1 minus 0 is 1. Next to x3, so 4 minus 2 is 2
Next 1 minus 1 is 0. 1 minus 0 is 1. So this is equal to 0. So determinant expand ಮಾಡೋದು ಗೊತ್ತಿದೆ ನಿಮಗೆ. So determinant expand ಮಾಡ್ತಾ ಬರೋಣ. So x minus 2 into, so minus 1 into 1, minus 1, minus 0, minus y minus 1 into 3 ones are 3 minus 2 plus z minus 0 is z into 0 plus 2. This is equal to 0. So x minus 2 into minus 1 minus y minus 1 into 1 plus z into 2. This is equal to 0. So x into minus 1 minus x. So minus 2 into minus 1 is plus 2. Minus y into 1 is minus y. Minus into minus plus 1 into 1 is 1 plus 2z. This is equal to 0. So ನಮಗೆ equation ಏನು ಬರ್ತಾ ಇದೆ? Minus x minus 2y plus 2z is equal to minus 3. If I multiply this by minus 1, we get x plus y minus 2z is equal to 3. So this is the required equation of the plane. So x plus y minus 2z is equal to 0. So ಯಾವುದು? X plus y minus 2z is equal to 3. Sorry, 3. Option B is the answer. So ಇಲ್ಲಿ without calculating find ಮಾಡಕ್ ಆಗಲ್ವಾ? Without calculating these steps, ಈ steps ಇಲ್ದಂಗೆ find ಮಾಡಕ್ ಆಗಲ್ವಾ? ಆಗುತ್ತೆ. So ಹೇಗೆ? These 3 points lie on the plane ಅಲ್ವಾ? ಈ 3 ಪಾಯಿಂಟ್ plane ಮೇಲೆ ಇದೆ. So these 3 points should satisfy the equation of the plane. ಈ 3 ಪಾಯಿಂಟ್ equation of the plane ನ satisfy ಮಾಡಬೇಕು. So ಒಂದೊಂದೇ ಪಾಯಿಂಟ್ ನ ತಗೊಂಡು ಚೆಕ್ ಮಾಡ್ತಾ ಬನ್ನಿ. ಫಸ್ಟ್ ಈ ಪಾಯಿಂಟ್ ತಗೊಳ್ಳಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಫಸ್ಟ್ ಈ ಪಾಯಿಂಟ್ ತಗೊಂತ ಇದೀನಿ, ಶಾರ್ಟ್ ಕಟ್ ಮೆಥಡ್ ಯಾವ ತರ ಅಂತ. ಸೊ ಈ ಪಾಯಿಂಟ್ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 plus 2 3 plus 0 is equal to 1 ಆಗತ್ತಾ? ಆಗಲ್ಲ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 plus 1 minus 0 is equal to 3 ಆಗುತ್ತೆ. ಅಂಡ್ ಇಲ್ಲಿ 2 plus 2 plus 0 is equal to 1 ಆಗುತ್ತಾ? ಇದು ಆಗಲ್ಲ. ಸೊ ಇಲ್ಲಿ 2 plus 2 into 1 is 2 plus 0 2 ಆಗುತ್ತಾ? ಆಗಲ್ಲ. ಸೊ ಫಸ್ಟ್ ಪಾಯಿಂಟ್ ತಗೊಂಡು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಒಂದೇ ಸ್ಯಾಟಿಸ್ಫೈ ಆಗ್ತಾ ಇರೋದು. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಸಪೋಸ್ ಏನಾದ್ರೂ ಫಸ್ಟ್ ಪಾಯಿಂಟ್ಗೆ ಎರಡು ಈಕ್ವೇಶನ್ ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ತಗೊಂಡು ಚೆಕ್ ಮಾಡಿ. ಯಾವ್ದಾದ್ರು ಫಸ್ಟ್ ಪಾಯಿಂಟ್ ಸ್ಯಾಟಿಸ್ಫೈ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದೇನಾದ್ರು ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ಅವಾಗ ಸೆಕೆಂಡ್ ಪಾಯಿಂಟ್ ನ ಇವೆರಡು ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. ಅವಾಗ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ? ದಟ್ ಇಸ್ ದ ಆನ್ಸರ್. ಓಕೆ, ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ವಿತೌಟ್ ಕ್ಯಾಲ್ಕುಲೇಟಿಂಗ್ ಇಷ್ಟೊಂದು ಸ್ಟೆಪ್ಸ್ ಮಾಡೋದಲ್ಲೇ ಶಾರ್ಟ್ ಕಟ್ ಅಲ್ಲಿ ಈ ತರ ಸಾಲ್ವ್ ಮಾಡಬಹುದು. So next one, the value of k such that the line x minus 4 by 1 is equal to y minus 2 by 1 equal to z minus k by 2 lies on the plane 2x minus 4y plus z is equal to 7 is. ಸೊ ಏನ್ ಹೇಳ್ತಿದ್ರೆ, ಒಂದು ಪ್ಲೇನ್ ಇದೆ, ಈ ಪ್ಲೇನ್ ಮೇಲೆ ಲೈನ್ ಇದೆ ಅಂತ ಹೇಳ್ತಾ ಇದೆ. ಲೈನ್ ಈಸ್ ಲೈನ್ ಆನ್ ದಿ ಪ್ಲೇನ್ ಅಲ್ವಾ? ಲೈನ್ ಪ್ಲೇನ್ ಮೇಲೆ ಇದೆ ಅಂದ್ರೆ ಲೈನ್ ಮೇಲಿರೋ ಎಲ್ಲಾ ಪಾಯಿಂಟ್ಸ್ ಕೂಡ ಪ್ಲೇನ್ ಮೇಲೆ ಇರುತ್ತಲ್ವಾ? ಆಲ್ ದಿ ಪಾಯಿಂಟ್ಸ್ ಆನ್ ದಿ ಲೈನ್ ಆಲ್ಸೋ ಲೈ ಆನ್ ದಿ ಪ್ಲೇನ್. ಅಂಡ್ ಸೊ ಗಿವನ್ ಈಕ್ವೇಶನ್ ಆಫ್ ಲೈನ್ ಏನಿದೆ? x minus 4 by 1, this is equal to y minus 2 by 1 and this is equal to z minus k by 2. So general form ಗೆ ಕಂಪೇರ್ ಮಾಡಿದ್ರೆ the line passes through the point x1 y1 z1 means 4 2 3. So x minus x1 by a, y minus y1 by b, z minus z1 by c. ಈ
ಜನರಲ್ ಈಕ್ವೇಶನ್ ಕಂಪೇರ್ ಮಾಡಿದ್ರೆ x1 y1 z1 ಸೊ 4 2k ಸೊ ಈ ಪಾಯಿಂಟ್ ಬರುತ್ತೆ. ಅಂಡ್ ಸಿನ್ಸ್ ದ ಲೈನ್ ಲೈ ಆನ್ ದಿ ಪ್ಲೇನ್ ಸೊ ಪ್ಲೇನ್ ಮೇಲೆ ಇದೆ ಅಂದ್ರೆ ಸಿನ್ಸ್ ದ ಲೈನ್ ಲೈ ಆನ್ ದಿ ಪ್ಲೇನ್ this implies point ಯಾವುದು 4, 2, k also lie on the plane ಅದು ಕೂಡ plane ಮೇಲೆ ಇರುತ್ತೆ. if this is on the plane that means this point so point p ಅಂತ ತಗೊಂತೀನಿ this point p satisfies the equation of the plane. ಸೊ ಪ್ಲೇನ್ ಮೇಲೆ ಇದೆ ಪಾಯಿಂಟ್ ಪಿ ಪ್ಲೇನ್ ಮೇಲೆ ಇದೆ ಅಂದ್ರೆ ಪ್ಲೇನ್ ಈಕ್ವೇಶನ್ ಕೂಡ ಸ್ಯಾಟಿಸ್ಫೈ ಮಾಡ್ಬೇಕಲ್ವಾ. ಸೊ ಪ್ಲೇನ್ ಈಕ್ವೇಶನ್ ಅಲ್ಲಿ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪ್ಲೇನ್ ಈಕ್ವೇಶನ್ ಅಲ್ಲಿ ಎಕ್ಸ್ ವೈ ಝೆಡ್ ಗೆ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಂಪ್ಲೈಸ್ 2 into x means 2 into 4 minus 4 into 2 plus z ಅಂದ್ರೆ k this is equal to 7. so 2 4 is 8 minus 8 plus k is equal to 7. So minus 8 plus 8 cancel agutte we get k is equal to 7. So this is the answer. So k is equal to 7 option D. So next problem. The distance between the line ಯಾವುದು 2i minus 2j plus 3k plus lambda into I minus j plus 4k and the plane r dot I plus 5j plus k is equal to 5 is. So distance so ಒಂದು plane ಇದೆ ಸೊ ಒಂದು ಲೈನ್ ಇದೆ. ಸೊ ಇವೆರಡಕ್ಕೂ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು. ಆಬ್ವಿಯಸ್ಲಿ ಈ ಡಿಸ್ಟೆನ್ಸ್ ಏನಾಗಿರುತ್ತೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಅಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ದ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಅದನ್ನೇನಂತ ತಗೊಂತೀವಿ ಎನ್ ವೆಕ್ಟರ್ ಅಂತ ತಗೊಂತೀವಲ್ವಾ ಅಲ್ವಾ. ಸೊ therefore the direction vector ಫಸ್ಟ್ ಡೈರೆಕ್ಷನ್ ವೆಕ್ಟರ್ ಆಫ್ ಪ್ಲೇನ್ ಏನ್ ಬರುತ್ತೆ ಸಾರಿ ವೆಕ್ಟರ್ ಆಫ್ ಲೈನ್ a plus lambda b ಇದೆ ಅಂದ್ರೆ ಡೈರೆಕ್ಷನ್ ವೆಕ್ಟರ್ b ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು I minus j plus 4k and normal to the plane so normal to the plane r dot n is equal to d. so normal ಏನಾಯ್ತು ಇಲ್ಲಿ n vector n is equal to I plus 5j plus k. ಸೊ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ these two are ಏನಾಗುತ್ತೆ these two are ಪರ್ಪೆಂಡಿಕ್ಯುಲರ್ ಆಗುತ್ತೆ ಅಲ್ವಾ ಹೌದಾನೆ. ಸೊ ಇವಾಗ ಇವೆರಡಕ್ಕೂ ಡಾಟ್ ಪ್ರಾಡಕ್ಟ್ ಚೆಕ್ ಮಾಡೋಣ b ಡಾಟ್ n. ಸೊ b ಡಾಟ್ n is equal to ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಸೊ 1 into 1 1 minus 1 into 5 5 plus 4 into 1 is 4. This is equal to 0. So dot product 0 is means this implies the line vector b is perpendicular to normal vector. So normal vector ಗೆ perpendicular ಆಗುತ್ತೆ. So normal vector ಗೆ perpendicular ಆಗಿದೆ. So normal vector is perpendicular to plane and also perpendicular to line. This means line is parallel to plane. Line is parallel to the plane. ಅಲ್ವಾ. ಸೊ ಲೈನ್ ಈಸ್ ಪ್ಯಾರಲಲ್ ಟು ದಿ ಪ್ಲೇನ್. ಸೊ ಪ್ಯಾರಲಲ್ ಆಗಿರೋದ್ರಿಂದ ಯಾವುದೇ ಪಾಯಿಂಟ್ ಇಂದ ಡಿಸ್ಟೆನ್ಸ್ ತಗೊಂಡ್ರು ಸೇಮ್ ಇರುತ್ತೆ. ಸೊ ನಾವಿಲ್ಲಿ ಲೈನ್ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ಚೂಸ್ ಮಾಡಿ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಪ್ಲೇನ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ ಅಂಡ್ ದಿ ಪ್ಲೇನ್ ಬರುತ್ತೆ. ಓಕೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ ಅಂಡ್ ದಿ ಪ್ಲೇನ್ ಫೈಂಡ್ ಮಾಡೋದಕ್ಕೆ ಲೈನ್ ಮೇಲೆ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಳ್ಳಿ
ಅದು ಡಿಸ್ಟೆನ್ಸ್ ಫೈಂಡ್ ಮಾಡಿ ಎಲ್ಲಿಂದ ಪ್ಲೇನ್ ಇಂದ ದಟ್ ಇಸ್ ದ ರಿಕ್ವೈರ್ಡ್ ಡಿಸ್ಟೆನ್ಸ್. ಸೊ ಫೈಂಡ್ ಮಾಡೋದು ಹೇಗೆ? ಡಿಸ್ಟೆನ್ಸ್, ಸೊ ಲೈನ್ ಪಾಸಸ್ ಥ್ರೂ ಯಾವ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ? ಇಲ್ಲೇ ಇದೆ a ಪ್ಲಸ್ ಲ್ಯಾಂಬ್ಡಾ ಬಿ ಅಂದ್ರೆ ಇಟ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್, ಥ್ರೂ ಪಾಯಿಂಟ್ ವೆಕ್ಟರ್ ಫಾರ್ಮ್ ಅಲ್ಲಿ ತಗೊಂಡ್ರೆ ಸೊ ವೆಕ್ಟರ್ 2, -2, 3. ಸೊ ಈ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ. ಅಂಡ್ ಈಕ್ವೇಶನ್ ಆಫ್ ದಿ ಪ್ಲೇನ್ ಏನಿದೆ ಇಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ಇದೆ, ಅದು ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಬರ್ಕೊಂತೀನಿ. ಸೊ 1 × x + 5y + z is equal to 5. So this is the equation of the plane in Cartesian form. ಅಂದ್ರೆ ಇಲ್ಲಿ x y z ಇರುತ್ತೆ, ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಈ ಆನ್ಸರ್ ಬರುತ್ತೆ. So therefore the distance between line and plane, this is equal to distance of point, ಇದನ್ನ a ಅಂತ ತಗೊಂತೀನಿ, point A from the plane. So distance of a point from the plane formula, you know, this is modulus of ax1 plus by1 plus cz1 minus d divided by root of, say small letter, a square plus b square plus c square. So ಈ ಫಾರ್ಮುಲಾ ಅಪ್ಲೈ ಮಾಡಿ, ಮಾಡ್ಯುಲಸ್ ಆಫ್ ax1, ಸೊ ಏನಿದೆ 1 × 2, so 1 2s are 2 plus b ಅಂದ್ರೆ 5 × -2 is -10 plus 1 × 3 is 3 minus d ಏನಿದೆ 5 divided by root of a square, so 1 square plus 5 square plus 1 square. So we get 2 minus 10. So 2 plus 3 5. So 5 minus 5 cancel ಆಗುತ್ತೆ. Minus 10 divided by root of 27. So modulus ಇರೋದ್ರಿಂದ we write only positive 10. Root 27 can be written as 3√3. So this is the distance of the line from the plane. So distance formula ಹೀಗಿದೆ. So answer is option 10/3√3, option A. Okay, so next problem ಹೋಗೋಣ. Find the foot of the perpendicular of a point to the plane. So suppose ಈ ಪಾಯಿಂಟ್ ನ x1 y1 z1 ಅಂತ ತಗೊಂಡ್ರೆ this is ax plus by plus cz plus d is equal to 0. Plane equation ಈ ಫಾರ್ಮ್ ಅಲ್ಲಿ ಇದೆ. Then the foot of the perpendicular alpha, beta, gamma is given by formula synopsis ಅಲ್ಲಿ ಹೇಳಿದೆ. ಫಾರ್ಮುಲಾ ಏನು? alpha minus x1 by a, this is equal to beta minus y1 by b, this is equal to gamma minus z1 by c, this is equal to minus of ax1 plus by1 plus cz1 plus d divided by root of, sorry, root ಬರಲ್ಲ, divided by a square plus b square plus c square ಅಲ್ವಾ? ಸೊ ಇಲ್ಲಿ x1 y1 z1 ಅಂದ್ರೆ 1 3 4 ಇದೆ, and corresponding a value, a is equal to 2, b is equal to -1, z is equal to 1 and d is equal to 3, sorry c, a b c d. ಸೊ ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. alpha minus x1 is 1 divided by 2, so beta minus y1 is 3 divided by -1 and gamma minus z1 is 4 divided by 1, this is equal to minus of ax1, so 2 ones are 2, by1, so -1 × 3 is -3 plus 1 × 4 is 4 plus 3 divided by 2 square plus -1 square plus 1 square. ಸೊ ಇದನ್ನ ಸಾಲ್ವ್ ಮಾಡಿ ನೋಡಿ, ರೈಟ್ ಸೈಡ್ ಈ ವ್ಯಾಲ್ಯೂ ಮಾತ್ರ ಸಾಲ್ವ್ ಮಾಡ್ತೀನಿ. ಸೊ alpha minus 1/2
beta minus 3 by minus 1, gamma minus 4 by 1. This is equal to minus of, so plus 3 minus 3 cancel ಆಯ್ತು, 2 plus 2 is 6 divided by 4 plus 1 plus 1 ಅಂದ್ರೆ minus 6 by 6, so minus 1. So ಈ ವ್ಯಾಲ್ಯೂ minus 1 ಬರ್ತಾ ಇದೆ, ಅದು ಈ ಟೋಟಲ್ ಈ ವ್ಯಾಲ್ಯೂ minus 1 ಬಂದಿದೆ. So therefore alpha minus 1 by 2 is equal to minus 1, beta minus 3 by minus 1 is equal to minus 1, and gamma minus 4 by 1 is equal to minus 1. Simplify ಮಾಡಿ, alpha is equal to 2 into 1 is 1, minus 2, minus 1 will become plus 1, so alpha is equal to minus 1, and beta is equal to 1 plus 3, so beta is equal to 4, and gamma is equal to minus 1 plus 4, so gamma is equal to 3. Alpha, beta, gamma, therefore the foot of the perpendicular is minus 1 comma 4 comma 3, minus 1 4 3. Answer is option B. So next one, the image of the point in the plane is, so again idu kuda similar to last problem. So ಇಲ್ಲಿ x1 y1 z1 ಇದೆ ಅಂದ್ರೆ, and equation of the plane ax plus by plus cz plus d is equal to 0, ಈ ಫಾರ್ಮ್ ಅಲ್ಲಿ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ, then image is given by alpha minus x1 by a, beta minus y1 by b, gamma minus z1 by c, and this is equal to minus 2 times, ಇಲ್ಲಿ 2 ಬರುತ್ತೆ ಇಮೇಜ್ ಅಂದಾಗ, 2 times ax1 plus by1 plus cz1 plus d divided by a square plus b square plus c square. So ಇಲ್ಲಿ x1 y1 z1 ಏನೋ ಪಾಯಿಂಟ್ಸ್ ಇದೆ, so a ವ್ಯಾಲ್ಯೂ 1, b ವ್ಯಾಲ್ಯೂ minus 2, c 0 and also d 0. So corresponding values ನ ಬರ್ಕೊಂಡಿದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡಿ. So values ಸಬ್ಸ್ಟಿಟ್ಯೂಟ್ ಮಾಡಿದ್ರೆ alpha minus of minus 1 is plus 1 divided by 1, this is equal to beta minus 3 by minus 2, gamma minus 4 by 0, and this is equal to minus 2 into ax1, so a value 1 into minus 1 is minus 1, plus b minus 2 into 3, so minus 6, plus 0 into z1, so 0 plus 0 divided by 1 square plus minus 2 square plus 0 square. So ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, so minus 2 into minus 1 minus 6, so minus 7 divided by 1 plus 4, so this is 14 by 5. So 14 by 5, so therefore alpha plus 1 divided by 1 is equal to 14 by 5, and beta minus 3 by minus 2 is equal to 14 by 5, and gamma minus 4 by 0 is equal to 14 by 5. Cross multiply ಮಾಡಿ, so alpha is equal to 14 by 5 minus 1, so 14 by 5 minus 1 is LCM 5 ಇದೆ, 14 minus 5 is 9, so alpha is equal to 9 by 5, so beta is equal to, so minus 28 divided by 5, so ಈ ಸೈಡ್ ಹೋದ್ರೆ plus 3 ಆಯ್ತು, so beta is equal to 5 minus 28 plus 15, so minus 13, and gamma minus 4 is equal to 0, cross multiply ಮಾಡಿದ್ರೆ 0, so gamma is equal to 4. So alpha beta gamma, so alpha beta gamma is equal to 9 by 5
minus 13/5, comma 4. So this is the answer. So answer is option 9/5 minus 13/5. So option D. So ಇಲ್ಲಿ ನೋಡಿ ಆಲ್ಫಾ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಬೀಟಾ ಅಂಡ್ ಗಾಮಾ ಕ್ಯಾಲ್ಕುಲೇಟ್ ಮಾಡೋ ನೆಸೆಸರಿ ಇಲ್ಲ. ಆಲ್ಫಾ 9/5 ಬಂದಿದೆ ಅಂದ್ರೆ ಆಪ್ಷನ್ ಅಲ್ಲಿ ಫಸ್ಟ್ ಕೋಆರ್ಡಿನೇಟ್ 9/5 ಇರೋದು ಯಾವುದು? ಆಪ್ಷನ್ ಡಿ. ಸೊ ಅದನ್ನ ಮಾರ್ಕ್ ಮಾಡಬಹುದು. ಇನ್ನೆರಡು ಕ್ಯಾಲ್ಕುಲೇಟ್ ಮಾಡೋ ಟೈಮ್ ಉಳಿಯುತ್ತೆ. ಓಕೆ, so next one, so next one ಏನಿದೆ, the lines, ಎರಡು ಲೈನ್ ಕೊಟ್ಟಿದ್ದಾರೆ ಆರ್, ಸೊ either parallel, perpendicular, intersecting, skew lines ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ x minus x1, y minus y1, z minus z1 ಅಂದ್ರೆ ಇಲ್ಲಿ 1 2 3 ಇದೆ. ಸೊ ಇಲ್ಲೂ ಕೂಡ 1 2 3 ಇದೆ. ಮೀನ್ಸ್ these two lines are passing through same point. ಅಂದ್ರೆ both lines are passing through same point. ಸೊ ಸೇಮ್ ಪಾಯಿಂಟ್ ಯಾವುದು? 1, 2, 3 ಅಂದ್ರೆ ಸೇಮ್ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದಾವೆ. ಮೀನ್ಸ್ ದೇ ಆರ್ ಇಂಟರ್ಸೆಕ್ಟಿಂಗ್. ಸೊ ಪ್ಯಾರಲಲ್ ಆಗಬೇಕು ಅಂದ್ರೆ ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ ಈಕ್ವಲ್ ಇದ್ರೆ, ಸೊ ಡೈರೆಕ್ಷನ್ ರೇಷಿಯೋಸ್ ಈಕ್ವಲ್ ಇದ್ರೆ ಅಥವಾ ಪ್ರಪೋರ್ಷನಲ್ ಆಗಿದ್ರೆ, ದೆನ್ ವಿ ಸೇ ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ಡೈರೆಕ್ಷನ್ ರೇಷಿಯೋಸ್ ನ ಆಡ್ ಮಾಡಿ, ಸಾರಿ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದಾಗ a1 a2 plus b1 b2 plus c1 c2 is equal to 0 ಆದ್ರೆ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಇವು ಮೂರು ಆಗ್ಲಿಲ್ಲ ಅಂದ್ರೆ ಸ್ಕ್ಯೂ ಲೈನ್ಸ್ ಆಗುತ್ತೆ. ಬಟ್ ಇಲ್ಲಿ these both lines are passing through same point, therefore they are intersecting. So next one, if the lines, so ಎರಡು ಲೈನ್ ಕೊಟ್ಟಿದ್ದಾರೆ ಯಾವುದು? ಸೊ ಲೈನ್ ಫಸ್ಟ್ ಲೈನ್ L1 ಅಂತ ತಗೊಂತೀನಿ. ಸೊ x minus 2/1, y minus 3/1, z minus 4/k and L2 ಸೆಕೆಂಡ್ ಲೈನ್. ಸೊ ಏನಿದೆ? x minus 1/k, y minus 4/2 and z minus 5/1 are coplanar. Are coplanar. So coplanar ಆದ್ರೆ then the value of k is, so two lines are coplanar. So ಎರಡು ಲೈನ್ coplanar ಆಗಬೇಕು ಅಂದ್ರೆ ಕಂಡೀಷನ್ ಏನು? x2 minus x1, y2 minus y1, z2 minus z1, a1 b1 c1, a2 b2 c2. so ಇದು determinant value should be equal to 0. so x2 y2 z2 and x1 y1 z1 ಅಂದ್ರೆ ಸೊ ಇಲ್ಲಿ ಪಾಯಿಂಟ್ ಏನಿದೆ, ಲೈನ್ L1 ಪಾಸ್ ಆಗ್ತಾ ಇರೋ ಪಾಯಿಂಟ್, ಅದು x1 y1 z1 ಆಗುತ್ತೆ. ಸೊ x1 y1 z1 is equal to 2 3 4 and a1 b1 c1 are direction ratios of the line. so a1 b1 c1, these are equal to 1 1 minus k. Similarly x2 y2 z2, this is equal to 1 4 5 and a2 b2 c2, direction ratios of second line k 2 1. so ಇದು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x2 minus x1, so x2 minus x1 is minus 1, y2 minus y1, 4 minus 3 is 1, z2 minus z1, so 5 minus 4 is 1 and a1 b1 c1 is 1 1 minus k and a2 k 2 1. so this is equal to 0. so determinant value 0 ಇದೆ. so determinant expand ಮಾಡಿ. so determinant expand ಮಾಡೋದು ಹೇಗೆ? minus 1 into 1 into 1 1 minus 2 into minus k, so minus 2k, so ಇಲ್ಲಿ ಪ್ಲಸ್ ಆಗುತ್ತೆ minus 1 into
1 plus k square plus 1 into 1 2s are 2 minus k, this is equal to 0. So 1 into minus 1 minus 1 minus 2k minus 1 minus k square plus 2 minus k, this is equal to 0. So you'll observe ಮಾಡಿ minus 1 minus 1 minus 2. So minus 2 plus 2 z cancel ಆಗುತ್ತೆ. Remaining we get minus k square minus 3k, this is equal to 0. So ನಾನು minus k ಕಾಮನ್ ತಗೊಂತೀನಿ. So minus k ಕಾಮನ್ ತಗೊಂಡ್ರೆ k plus t is equal to 0. So therefore either minus k is equal to 0 or k plus 3 is equal to 0. So minus cross multiply ಮಾಡಿದ್ರೆ k is equal to 0 or k is equal to minus 3. So k is equal to 0 or k is equal to minus 3. So answer is option A. So next one, the equation of the plane perpendicular to the line. So one line ಇದೆ and passing through the point. So equation of the plane, so on the plane, this is perpendicular to the line. So plane line ಗೆ perpendicular ಆಗಿರಬೇಕು. So plane line ಗೆ perpendicular ಆಗಿರಬೇಕು. Next passing through a point, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ 2, 3, 4 ಈ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ. Then the equation of the plane find ಮಾಡೋದು ಹೇಗೆ? So equation of the plane find ಮಾಡಬೇಕು ಅಂದ್ರೆ we need to find the direction ratios of normal. So normal ಅಂದ್ರೆ ಏನು? The line which is perpendicular to plane ಅಲ್ವಾ? ಸೊ ಕೊಟ್ಟಿರೋ ಲೈನ್ ಕೂಡ, ಸೊ ಇದು ಲೈನ್ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ನಾರ್ಮಲ್ n ಕೂಡ ಪ್ಲೇನ್ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಅಂದ್ರೆ ಇವೆರಡು ಏನಾಯ್ತು ಇವಾಗ? ಲೈನ್ ಅಂಡ್ ದಿ ನಾರ್ಮಲ್, ದೀಸ್ ಟು ಆರ್ ಪ್ಯಾರಲಲ್ ಅಲ್ವಾ? ಸೊ ಲೈನ್ ಏನ್ ಕೊಟ್ಟಿದ್ದಾರೆ? x by 1 is equal to y by 2 is equal to z by 3. So therefore direction ratios of line ಏನಾಯ್ತು? 1 2 3 ಅಲ್ವಾ? So line is perpendicular to plane ಅಂದ್ಮೇಲೆ, so this implies line is parallel to normal to the plane. So ಈ ನಾರ್ಮಲ್ ಗೆ ಪ್ಯಾರಲಲ್ ಆಗುತ್ತೆ. ಸೊ ನಾರ್ಮಲ್ ಗೆ ಪ್ಯಾರಲಲ್ ಆಯ್ತು ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಅಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಪ್ಲೇನ್, ಸಾರಿ ಲೈನ್, ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್, ಸೊ ಎರಡು ಈಕ್ವಲ್ ಆಗಿರುತ್ತೆ ಆರ್ ಪ್ರಪೋರ್ಷನಲ್ ಆಗಿರುತ್ತೆ. ಸೊ 1 2 3, ಸೊ 1 2 3, ಸೊ ಎರಡು ಈಕ್ವಲ್ ಆಗಿರುತ್ತೆ. ಸೊ therefore equation of the plane, equation of the plane formula ಏನು? a into x minus x1 plus b into y minus y1 plus c into z minus z1, this is equal to 0. so x1 y1 z1 ಅಂದ್ರೆ given point and a b c ಅಂದ್ರೆ direction ratios of the normal. so ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಮಾಡೋದೇ ಬೇಡವಾ? so 1 into x minus x1, 2 into y minus y1, 3 into z minus z1. so x coefficient 1 ಇರಬೇಕು, y coefficient 2 ಇರಬೇಕು, z coefficient 3 ಇರಬೇಕು. ಯಾವ್ದಿದೆ? so x coefficient 1, y coefficient 2, z coefficient 3. so ಇದೊಂದಿದೆ, ಇದೊಂದಿದೆ. ಸಪೋಸ್ ಒಂದೇ ಇದಿದ್ರೆ ಅದು ಆನ್ಸರ್ ಅಂತ ಮಾರ್ಕ್ ಮಾಡಬಹುದು. ಸೊ ಇವಾಗ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. x1 is 2 plus 2 into y minus 3 plus 3 into z minus 4, this is equal to 0. so x minus 2 plus 2y minus 6 plus 3z minus 12, this is equal to 0. so x plus 2y plus 3z is equal to minus 2 minus 6 minus 8. so minus 12 ಅಂದ್ರೆ minus 20, right side ಹೋದ್ರೆ
plus 20. So this is the answer. So answer is option D. Answer is option D. So next one, the equation of the plane through. So equation of a plane through the points. So ಎರಡು ಪಾಯಿಂಟ್ ಕೊಟ್ಟಿದ್ದಾರೆ and parallel to z axis. So parallel to z axis is. So parallel to z axis ಅಂದಾಗ z coordinate ಬರಲ್ಲ ಒಂದು. ನೆಕ್ಸ್ಟ್ plane is passing through these 2 points. So ಈ ಎರಡು ಪಾಯಿಂಟ್ plane ಮೇಲೆ ಇರುತ್ತಲ್ವಾ, which means these two should satisfy the equation of the plane. So substitute ಮಾಡಿ ನೋಡಿ, 5 2s are 10 plus 9, so 19. ಫಸ್ಟ್ ಪಾಯಿಂಟ್ ತಗೊಂತಾ ಇದೀನಿ, ಸಬ್ಸ್ಟಿಟ್ಯೂಟ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 2s are 6 plus 15 is equal to 21, ಇದು ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ 5 2s are 10 plus 2 3s are 6 is equal to 21, ಸೊ ಇದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ನೆಕ್ಸ್ಟ್ 2 2s are 4 minus 3, this is equal to 1, ಸ್ಯಾಟಿಸ್ಫೈ ಆಗ್ತಾ ಇದೆ ಅಲ್ವಾ. ಅಂದ್ರೆ ಎ ಸಿ ಡಿ ಸ್ಯಾಟಿಸ್ಫೈ ಆಗ್ತದೆ. ಇವಾಗ ಸೆಕೆಂಡ್ ಪಾಯಿಂಟ್ ತಗೊಳ್ಳಿ, 5 5s are 25 plus 3 into minus 2, so ಎಷ್ಟು 3 2s are 6, so this is equal to 19. So first one is the answer. ಎರಡು ಪಾಯಿಂಟ್ ಸ್ಯಾಟಿಸ್ಫೈ ಆಗ್ತಾರೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸೆಕೆಂಡ್ ಒನ್ ಅಲ್ಲಿ 5 3s are 50 minus 10 is equal to 21, ಸ್ಯಾಟಿಸ್ಫೈ ಆಗಲ್ಲ. ಅಂಡ್ ಲಾಸ್ಟ್ ಒನ್ ಕೂಡ 2 5s are 10 minus of minus plus 2 is equal to 1, ಸ್ಯಾಟಿಸ್ಫೈ ಆಗಲ್ಲ. ಸೊ ಆನ್ಸರ್ is option A. So next one, a line makes same angle theta with each of x-axis and z-axis. Each of x-axis and z-axis. If the angle beta which it makes with y-axis is such that sin square beta is equal to 3 sin square theta, then cos square theta is equal to. So line ಕೊಟ್ಟಿದ್ದಾರೆ, theta is the angle made by the line with x-axis and z-axis. So therefore L is equal to cos theta and N also equal to cos theta. And beta is the angle made by the line with y-axis. So M is equal to cos beta. And we know that L square plus M square plus N square, this is equal to 1. So cos square theta plus cos square beta plus cos square theta is equal to 1. So cos square plus cos square, 2 cos square theta is equal to cos square beta right side substitute ಮಾಡಿದ್ರೆ 1 minus cos square beta ಆಯ್ತು. So 1 minus cos square ಅಂದ್ರೆ sin square beta ಬಂತು ಅಲ್ವಾ. So 1 minus cos square is sin square beta, and sin square beta is equal to 3 sin square theta ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ 3 sin square theta. ನಮಗೆ ಇಲ್ಲಿ ಬರೀ cos square ವ್ಯಾಲ್ಯೂ ಬೇಕು. ಸೊ sin ನ ಅಗೈನ್ ಇನ್ ಟರ್ಮ್ಸ್ ಆಫ್ cos ಬರ್ಕೊಂತೀನಿ. ಸೊ 3 into 1 minus cos square theta. ಸೊ 3 minus 3 cos square theta. ಸೊ ಇದನ್ನ ಲೆಫ್ಟ್ ಸೈಡ್ ತಗೊಂಡ್ರೆ we get 5 cos square theta is equal to 3, or just cos square theta is equal to 3 divided by 5. So this is the required answer. Cos square theta is equal to 3 by 5. Answer is option C. So next one,
So ಈ ಪ್ರಾಬ್ಲಮ್ ನೋಡಿ, cos alpha, cos theta, cos gamma are direction ratios of a line. Then sin square alpha plus sin square theta plus sin square gamma is. So synopsis ಅಲ್ಲೇ ಇದೆ. So this value is equal to 2. Synopsis ಅಲ್ಲಿ ಕೊಟ್ಟಿದ್ದೀನಿ. Okay. So next one. The shortest distance of the line. So the shortest distance between the lines. So between the lines. So ಒಂದು L1 ಲೈನ್ ಕೊಟ್ಟಿದ್ದಾರೆ and L2 ಲೈನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ದೀಸ್ ಟು ಆರ್ ಪ್ಯಾರಲಲ್. ಇವೆರಡು ಸೇಮ್ ಇದೆಯಾ? ಇಲ್ಲ. ಸೊ ಪ್ಯಾರಲಲ್ ಲೈನ್ ಆಗಲ್ಲ. ಸೊ ಇಲ್ಲಿ A1, ಸೊ ವೆಕ್ಟರ್ A1 ಏನಿದೆ 3i plus 8j plus 3k and vector B1 3i minus j plus k. Next to A2 minus 3i minus 7j plus 6k. Next to vector B2 is equal to minus 3i plus 2j plus 4k. So A2 minus A1, A2 minus A1 is equal to, ಯಾಕಂದ್ರೆ distance between two lines formula ಏನು? B1 ಬರ್ತೀನಿ, B1 cross B2 dot A2 minus A1 divided by magnitude of B1 cross B2. So ಇದಕ್ಕೆ whole modulus. So this is the formula to find the distance between two lines ಅಲ್ವಾ. ಸೊ ಅದಕ್ಕೆ A2 minus A1 ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಸೊ minus 3 minus 6i minus 7 minus 8, so minus 15j. ಸೊ ಇಲ್ಲಿ 6 minus 3, so 3k. So next to B1 cross B2. So B1 cross B2 ಅಂದ್ರೆ I J K cross product. So B1 3 minus 1 1 direction ratios ಬರ್ಕೊಂತೀವಿ and minus 3 2 4. So this is equal to I into minus 4 minus 2 minus j into 3 4s are 12. So minus into minus plus 3 1s are 3 plus k into 3 2s are 6 minus minus into minus plus 3 ಅಂದ್ರೆ minus 3 ಆಗುತ್ತೆ ಇಲ್ಲಿ. So this is equal to minus 6i minus 15j plus 3k. So ಇದು B1 cross B2. So magnitude of B1 cross B2. So this is equal to root of 6 square. So 36. 15 square is 225 plus 3 square is 9. So this to add ಮಾಡ್ಕೊಂಡ್ರೆ we get root 270. So ಇದು ಆಮೇಲೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. So root 270 ಇದೆ. ನಾವು ಇವಾಗ B1, so distance formula D is equal to magnitude of B1 cross B2 dot A2 minus A1 divided by B1 cross B2 ಅಲ್ವಾ. ಸೊ ಡಾಟ್ ಪ್ರಾಡಕ್ಟ್ ತಗೊಳ್ಳಿ. ಡಾಟ್ ಪ್ರಾಡಕ್ಟ್ A2 minus A1 ಇಲ್ಲೇ ಇದೆ, B1 cross B2 ಇದೆ. ಸೊ minus 6 into minus 6 36 minus 15 into minus 15 plus 225 plus 3 3 is a 9 divided by root of 270. So numerator obviously ಆಗಲೇ ಆಡ್ ಮಾಡಿದ್ದು 270 divided by root of 270 ಇದೆ. So 270 divided by root of 270 ಅಂದ್ರೆ root 270. So this can be written as root of 9 into 30. So 3 root 30. So 3 root 30 is the answer. So answer is 3 root 30, option C.
So next one, find the foot of the perpendicular. So foot of the perpendicular alpha, beta, gamma from the origin andre 0, 0, 0 to the plane. So ax plus by plus cz plus d is equal to 0 is. So foot of the perpendicular from a point to the plane is given by formula, you know, alpha minus x1 by a, beta minus y1 by b, gamma minus z1 by c. This is equal to minus ax1 plus by1 plus cz1 plus d divided by a square plus b square plus c square. So ಕೊಟ್ಟಿರೋ equation ಈ ಫಾರ್ಮ್ ಅಲ್ಲಿ ಬರೆದ್ರೆ we get 2x minus 3y plus 4z minus 29 is equal to 0. So therefore corresponding a value 2, b value minus 3, c value 4 and d value minus 29 ಇದೆ. So substitute ಮಾಡಿ x1 y1 z1 0 0 0 ಇದೆ. So alpha minus 0 by 2, beta minus 0 by minus 3, gamma minus 0 by 4. This is equal to ax1 0 plus 0 plus 0 minus 29 divided by a square, 2 square is 4 plus 3 square is 9 plus 4 square is 16. So alpha by 2, beta by minus 3, gamma by 4. This is equal to minus into minus plus 29 divided by 29. So ಇದು 1 ಆಯ್ತು. So this is equal to 1. So therefore alpha by 2 is equal to 1 or alpha is equal to 2. Beta by minus 3 is equal to 1. So beta is equal to minus 3. And gamma by 4 is equal to 1. So gamma is equal to 4. Hence the answer is 2 comma minus 3 comma 4. So foot of the perpendicular 2 minus 3, option B is the answer. So foot of the perpendicular from the origin andre ಇಲ್ಲಿ a b c ಏನಿದೆ ಅದೇ ಆನ್ಸರ್ ಬಂದಿದೆ. ಅಬ್ಸರ್ವ್ ಮಾಡಿ 2 minus 3 4. ಸೊ ಎಲ್ಲಾ ಪ್ರಾಬ್ಲಮ್ಗೂ ಇದೇ ತರ ಇರಲ್ಲ, ಡಿ ವ್ಯಾಲ್ಯೂ ಚೇಂಜ್ ಆದ್ರೆ ಅದು ಚೇಂಜ್ ಆಗುತ್ತೆ. So next one, so equation of the plane through the point and parallel to the plane. So through the point and parallel to the plane. So ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು, ಈಕ್ವೇಷನ್ ಆಫ್ ದಿ ಪ್ಲೇನ್ ಪ್ಯಾರಲಲ್ ಟು ಅನದರ್ ಪ್ಲೇನ್ ಅಂದ್ರೆ ನಾರ್ಮಲ್ ವೆಕ್ಟರ್ ಎರಡಕ್ಕೂ ಸೇಮ್ ಇರುತ್ತೆ ಅಲ್ವಾ. ರಿಕ್ವೈರ್ಡ್ ಪ್ಲೇನ್ ನಾರ್ಮಲ್ ವೆಕ್ಟರ್ is equal to normal vector of given plane, you know, 2i minus 3j plus 5k. So first of all r dot normal vector ಯಾವ್ದಿದೆ, ಇದೊಂದಿದೆ ಇದೊಂದಿದೆ, ಈ ಎರಡಿದೆ. ಸೊ ಇವಾಗ ನಾವು ಈಕ್ವೇಷನ್ ಆಫ್ ದಿ ಪ್ಲೇನ್ ಫೈಂಡ್ ಮಾಡಬೇಕು. ಸೊ ಈಕ್ವೇಷನ್ ಆಫ್ ದಿ ಪ್ಲೇನ್ ಫಾರ್ಮುಲಾ ಏನು, ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಟಿ ಅಲ್ವಾ. ಸೊ ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ. ನಾರ್ಮಲ್ ವೆಕ್ಟರ್ ಫಾರ್ಮಲ್ ಕೇಳಿದರೆ, ಸೊ ವೆಕ್ಟರ್ ಫಾರ್ಮಲ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ ಆರ್ ಡಾಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಡಿ. ಐದರ್ ನೀವು ಈ ಎರಡು ಫಾರ್ಮುಲಾದಲ್ಲಿ ಎಕ್ಸ್ ವೈ ಝೆಡ್ ಗೆ ಕೊಟ್ಟಿರೋ ಪಾಯಿಂಟ್ ನ ಸಬ್ಸ್ಟಿಟ್ಯೂಟ್ ಮಾಡಬಹುದು, ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬಹುದು. ಆ ತರ ಆದ್ರೂ ಸಾಲ್ವ್ ಮಾಡಿ, ಅಥವಾ ಈ ಫಾರ್ಮುಲಾ ಅಪ್ಲೈ ಮಾಡಿ ಆದ್ರೂ ಸಾಲ್ವ್ ಮಾಡಬಹುದು. ಸೊ ಆರ್ ಅಂದ್ರೆ ಸೊ ಎಕ್ಸ್ ವೈ ಝೆಡ್ ಇದೆ. ಸೊ ನಾನು ಎಕ್ಸ್ ವೈ ಝೆಡ್ ಡಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಡಿ ವ್ಯಾಲ್ಯೂ 2i minus 3j plus 5k is equal to d. ಸೊ ಇಲ್ಲಿ ಅನ್ನೋನ್ ಡಿ ವ್ಯಾಲ್ಯೂ ಇದೆ. ಡಿ ವ್ಯಾಲ್ಯೂ ಫೈಂಡ್ ಮಾಡೋದಕ್ಕೆ ಎಕ್ಸ್ ವೈ ಝೆಡ್ ಗೆ 3 4 minus 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 3i plus 4j minus 1 into k dot 2i minus 3j plus 5k is equal to d. So dot product 3 2s are 6, 4 3s are 12, so minus 12 minus 5 1s are
5. This is equal to D. So D value minus 11 is equal to D. So D value minus 11 ಬರ್ತಾ ಇದೆ. So ಇಲ್ಲಿ substitute ಮಾಡಿ. D value substitute ಮಾಡಿದ್ರೆ we get R dot 2I minus 3J plus 5K is equal to minus 11. So minus 11 left side ತಗೊಂಡ್ರೆ plus 11 ಆಯ್ತು. 2I minus 3J plus 5K plus 11 is equal to 0. So this is the required equation of the plane. Answer is option A. So first of all parallel ಅಂದಾಗ ನಾರ್ಮಲ್ ವೆಕ್ಟರ್ ಸೇಮ್ ಇರುತ್ತೆ. ಯಾವ್ದಾದ್ರು ಒಂದೇ ಆಪ್ಷನ್ ಇದ್ರೆ ಆತರ ಅದೇ ಆನ್ಸರ್. ಇಲ್ಲಿ ಎರಡು ಆಪ್ಷನ್ ಇದೆ, ನಾರ್ಮಲ್ ವೆಕ್ಟರ್ ಸೇಮ್ ಇರೋದು, ಇದೊಂದಿದೆ ಆಪ್ಷನ್ ಎ ಆಪ್ಷನ್ ಡಿ. ಸೊ ಡಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಾಗುತ್ತೆ. ಓಕೆ, ಸೊ next problem, the equation of the line joining 2 points, equation of the line joining 2 points x1 y1 z1. so idu x2 y2 z2 ide. so equation of the line joining 2 points ಏನು x minus x1 by x2 minus x1, y minus y1 divided by y2 minus y1, z minus z1 divided by z2 minus z1. so solve ಮಾಡಿದ್ರೆ x minus x1, so plus 2 divided by 7 minus of minus, so plus ಆಯ್ತು 7 plus 2 9. so y minus 4 divided by minus 2 minus 4 is minus 6. z minus 2 divided by 5 minus 2 is 3. so ಯಾವ ಆಪ್ಷನ್ ಇದೆ? so ಯಾವುದು ಇಲ್ಲ. so therefore none of these. ಸೊ ಇಲ್ಲಿ ಇದೊಂದು ಫೈಂಡ್ ಮಾಡ್ತಿದ್ದಂಗೆ ನೀವು ಬರೀಬಹುದು ನೋಡಿ, x plus 2 divided by 9 ಇಲ್ಲ. ಸೊ none of these. ಇದೊಂದು ಫೈಂಡ್ ಮಾಡಿದ್ರೆ ಸಾಕು, ಮಿಕ್ಕಿ 2 ಫೈಂಡ್ ಮಾಡೋದೇ ಬೇಕಾಗಿಲ್ಲ. ಇದೊಂದು ಫೈಂಡ್ ಮಾಡಿ, ಆಪ್ಷನ್ ಅಲ್ಲಿ ಯಾವುದು ಇಲ್ಲ. ಸೊ ಆನ್ಸರ್ ಇಸ್ none of these. so next one, the perpendicular distance of the point from the line is, so perpendicular distance of the point from the line, so distance formula d is equal to, so perpendicular line point to vector p ಅಂತ ತಗೊಂಡ್ರೆ, so a minus p dot vector b divided by magnitude of vector b. so ಇದು ಮಾಡ್ಯುಲಸ್ ತಗೊಂತೀವಿ. so this is the formula to find the perpendicular distance of a point from the line. synopsis ಅಲ್ಲಿ ಫಾರ್ಮುಲಾ ಮಿಸ್ ಆಗಿದೆ, ಫಾರ್ಮುಲಾ ಬರ್ಕೊಳ್ಳಿ. ಓಕೆ, ಸೊ ಇವಾಗ ಪಾಯಿಂಟ್ ಪಿ ಏನ್ ಕೊಟ್ಟಿದ್ದಾರೆ, ಸೊ ಇದನ್ನು ಕೋಆರ್ಡಿನೇಟ್ ಕಾರ್ಟೀಸಿಯನ್ ಫಾರ್ಮ್ ಅಲ್ಲಿ ಬರ್ಕೊಂಡು ಹೋಗ್ತೀನಿ, ಈಸಿ ಆಗುತ್ತೆ. ಸೊ ಎ ಅಂದ್ರೆ ವೆಕ್ಟರ್ ಎ, ಸೊ ವೆಕ್ಟರ್ ಎ ಇಸ್ ಈಕ್ವಲ್ ಟು -5 -3 6, and vector b is equal to 1 4 -9 ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಬರುತ್ತೆ. ಸೊ ನೆಕ್ಸ್ಟ್ a minus p ಇದೆ. ಸೊ ಈ ವೆಕ್ಟರ್ a minus ವೆಕ್ಟರ್ p, ಸೊ -5 -2 is -7. ಸರಿ, ಇದು ಕ್ರಾಸ್ ಇದು. ಸೊ -7. ನೆಕ್ಸ್ಟ್ a minus p ಅಲ್ವಾ, -3 -4 is -7. 6 minus of -1 is +7. so next to a minus p cross vector b. so cross product ಮಾಡಬೇಕು ಅಂದ್ರೆ i j k. so -7 -7 7 and b coordinates, so 1 4 -9. so this is equal to i into minus into minus plus ಆಗುತ್ತೆ. so 63 minus 28 minus j into again 63 minus 7 plus k into minus 28 plus 7.
So 63 minus 28 is 35i minus 56j minus 21k. So ಇದು ಇಷ್ಟು ಬಂದಿದೆ. ಎಷ್ಟು? a minus p cross b. ಸೊ ಇವಾಗ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿ. ಸೊ ಮ್ಯಾಗ್ನಿಟ್ಯೂಡ್ ಏನ್ ಬರುತ್ತೆ? a minus p cross b. Magnitude is equal to root of 35 square plus minus 56 whole square plus minus 21 square. So this is root of 35 square is 1225 plus 3136 plus 441. So ಇದಿಷ್ಟು ಆಡ್ ಮಾಡಿದ್ರೆ ನಮಗೆ root of 4802 ಬರುತ್ತೆ. And magnitude of vector b is equal to root of, so vector b ಏನಿದೆ? So 149. So 1 square plus 4 square plus 9 square. 1 square is 1, 4 square 16 plus 9 square 81. So this is equal to root 98. So distance formula substitute ಮಾಡಿ. So distance d is equal to a minus p cross vector b magnitude divided by magnitude of b. So root of 4802 divided by root 98. This can be written as root of 4802 divided by 98. So ನಮಗೆ root 49 ಬರುತ್ತೆ. So ಇದರಿಂದ ಡಿವೈಡ್ ಮಾಡಿದ್ರೆ 49 ಬರುತ್ತೆ. So root 49 is equal to 7. So distance d is equal to 7. 7 is the answer. Option B. So next one. The distance of the point from the line. Again, ಇದು ಕೂಡ ಸೇಮ್ ಪ್ರೊಸೆಸ್ ಅಲ್ಲೇ ಇದೆ. So point ಇದನ್ನ P ಅಂತ ತಗೊಳ್ಳಿ. So vector P is equal to 1, 2, 1. So vector A is equal to 1, 2, 3. So ಇಲ್ಲಿರೋ ಪಾಯಿಂಟ್ಸ್ x1, y1, z1 and vector B is equal to 2, 1, 2. So A minus P is equal to A minus P. 1 minus 1 is 0, 2 minus 2 is 0, 3 minus 1 is 2. So this magnitude B is equal to root of 4 plus 1 plus 4. So 2 square plus 1 square plus 2 square. So root 9 which is equal to 3. So ivaga A minus P cross B. So this is I, J, K. So A minus P is 0, 0, 2. B is 2, 1, 2. So Cartesian form ಅಲ್ಲಿ ಬರ್ಕೊಂಡ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. I, J, K ಬರೆಯೋದು ತಪ್ಪುತ್ತೆ. So I into, so 0 minus 2 minus J into 0 minus 4 plus K into 0 minus 0. So we get minus 2I plus 4J plus 0K. So therefore magnitude of this one A minus P cross B. So this is equal to root of 2 square is 4, 4 square is 16 plus 0. So root 20 is there. So root 20 na 4 into 5. Root of 4 into 5. So 2 root 5 anta baribodu. Therefore required distance is equal to formula already mentioned ಮಾಡಿದ್ದೆ last problem ಅಲ್ಲಿ. So distance is equal to, so 2 root 5 divided by 3. So this is the distance of the point, given point from the given line. Answer is option C. Okay, so last ಎರಡು problem ಕೂಡ similar ಇದೆ, same procedure, same formula. So next one ಹೋಗೋಣ. So xy plane divides the line joining x, y
plane divides AB in the ratio. So ಯಾವ ratio ನಲ್ಲಿ divide ಮಾಡುತ್ತೆ? minus Z1 divided by Z2. So minus Z1 ಏನಿದೆ? minus 5 divided by minus 3. So minus 5 by 3. So minus sign ಬಂದಿದೆ means externally. Minus sign ಬಂದಿದೆ ಅಂದ್ರೆ externally ಅಂತ ಅರ್ಥ. So 5:3 externally. Answer is option A. So next one. 25th one. The image of the point. Image of the point in the plane. Sorry, in the line ಇದೆ. So plane ಇದ್ರೆ already ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ದು. So ಇಲ್ಲಿ ಡಿಫರೆಂಟ್ ಆಗಿದೆ. ಲೈನ್ ಇದೆ. The image of the point in the line is given by. So point P ನ ನಾನು ವೆಕ್ಟರ್ ಆಲ್ಫಾ ಅಂತ ತಗೊಂತೀನಿ. ಸೊ ಇಮೇಜ್ ನ ವೆಕ್ಟರ್ ಬೀಟಾ ಅಂತ ತಗೊಂತೀನಿ. ಅಂದ್ರೆ ಪಾಯಿಂಟ್ ಕೋಆರ್ಡಿನೇಟ್ಸ್ ಆಲ್ಫಾ ಬೀಟಾ, ಅಥವಾ we can take it as P and Q. So this is given by. So line point ಏನ್ ಕೊಟ್ಟಿದ್ದಾರೆ? P, ಅದನ್ನ ಆಲ್ಫಾ ಅಂತ ತಗೊಂಡಿದ್ದೀನಿ. So 1,6,3 image. ಸೊ ಅದನ್ನ ಬೀಟಾ ಅಂತ ತಗೊಂಡಿದ್ದೀನಿ. ಆಲ್ಫಾ ಬೀಟಾ ಗಾಮಾ. So this is given by, and line ಕೊಟ್ಟಿದ್ದಾರೆ. ಲೈನ್ ಏನಿದೆ? x/1, y minus 1/2, z minus 2/3. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ವೆಕ್ಟರ್ A is equal to, ವೆಕ್ಟರ್ ಏನ್ ಬರುತ್ತೆ? ಸೊ x minus 0 ಅಂದ್ರೆ 0, 1, 2, and ವೆಕ್ಟರ್ B is equal to 1, 2, 3. ಸೊ ನಾವಿಲ್ಲಿ ಲೈನ್ ಇದೆ, ಈ ಪಾಯಿಂಟ್ P ಇದು ಇಮೇಜ್ ಫೈಂಡ್ ಮಾಡಬೇಕು. ಇಮೇಜ್ ಫೈಂಡ್ ಮಾಡಬೇಕು. ಸೊ ಪಾಯಿಂಟ್ P ಇದು ಇಮೇಜ್ ಫೈಂಡ್ ಮಾಡಬೇಕು. ಆಬ್ವಿಯಸ್ಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆದ್ರೆ ಈ ಪಾಯಿಂಟ್, ಅದಕ್ಕೆ ಬೇರೆ ತರ ಮಾಡಿದೀವಿ. ಸೊ ಇದಕ್ಕೆ ಫಾರ್ಮುಲಾ ಸಿನಾಪ್ಸಿಸ್ ಅಲ್ಲಿ ಆಕ್ಚುಲಿ ಬರೆದಿಲ್ಲ. ಸೊ ಫಾರ್ಮುಲಾ ಬರ್ಕೊಳ್ಳಿ. ಬೀಟಾ ಇಸ್ ಈಕ್ವಲ್ ಟು 2 times A plus alpha minus A dot B divided by magnitude B square into vector B minus alpha. ಈ ಫಾರ್ಮುಲಾ ಸಿನಾಪ್ಸಿಸ್ ಅಲ್ಲಿ ಇದು ಕೂಡ ಮಿಸ್ ಆಗಿದೆ. ಸೊ ಈ ಫಾರ್ಮುಲಾ ಬರ್ಕೊಡಿ. ಸೊ ದಿಸ್ ಇಸ್ ಈಕ್ವಲ್ ಟು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ, ಸೊ ಎ ಅಂದ್ರೆ ಏನಿದೆ? 0, 1, 2 ಪ್ಲಸ್ ಆಲ್ಫಾ ಮೈನಸ್ ಎ. ಸೊ ಆಲ್ಫಾ ಮೈನಸ್ ಎ, ಆಲ್ಫಾ ಮೈನಸ್ ಎ ಕ್ಯಾಲ್ಕುಲೇಟ್ ಮಾಡಿದೀವಾ? ಇಲ್ಲ, ಡೈರೆಕ್ಟ್ ಆಗಿ ಬರ್ಕೊಂತೀವಿ. ಸೊ 1 minus 0 is 1, 6 minus 1 is 5, 3 minus 2 is 1 dot B. So B is 1, 2, 3 divided by mod B square. So mod B square andre magnitude B whole square. So magnitude B, 1 square is 1 plus 2 square is 4 plus 3 square is 9 into vector B. Sorry, vector B points ಬರ್ಕೊಳ್ಳೋಣ. ಸೊ ಇಂಟು ವೆಕ್ಟರ್ ಬಿ. ವೆಕ್ಟರ್ ಬಿ ಏನಿದೆ? 1, 2, 3 ಮೈನಸ್ ಆಲ್ಫಾ ಅಂದ್ರೆ ಆಲ್ಫಾ ಇಸ್ 1, 6, 3. ಸೊ 0, 1, 2 ಫಸ್ಟ್ ಪಾಯಿಂಟ್ ಆಗೇ ಇದೆ. ಪ್ಲಸ್ ಡಾಟ್ ಪ್ರಾಡಕ್ಟ್ ಮೀನ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ತೀವಿ. 1 1s are 1 plus 5 2s are 10 plus 1 3s are 3 divided by 14 into 1, 2, 3 minus 1, 6, 3. So 2 into 0, 1, 2 plus, so ನೋಡಿ 14 14 ಕ್ಯಾನ್ಸಲ್ ಆಗುತ್ತೆ.
ರಿಮೈನಿಂಗ್ 1 2 3 ಮಾತ್ರ ಇದೆ. -1 6 3. ಸೊ 2 ಇಂಟು ಇವೆರಡನ್ನ ಆಡ್ ಮಾಡಿದ್ರೆ 1 + 0 is 1 + 2 + 1 is 3 + 3 + 2 is 5 -1 6 3. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 1s are 2, 2 3s are 6, 2 5s are 10 -1 6 3. So subtract ಮಾಡಿದ್ರೆ we get 2 - 1 is 1, 6 - 6 is 0, 10 - 3 is 7. So this is the required answer. 107. So 107. Option A is the answer. So ಈ question ನ 2018 ಅಲ್ಲಿ ಕೇಳಿದ್ದಾರೆ. Okay. So 107 is the answer. ಸೊ ಈ ಫಾರ್ಮುಲಾನ ಸಿನಾಪ್ಸಿಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ವೆಕ್ಟರ್ ಫಾರ್ಮ್ ಅಲ್ಲಿ ಆದ್ರೂ ಬರೀಬಹುದು, ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಬರ್ಕೊಂಡು ಹೋಗಿದ್ದೀನಿ. ಓಕೆ, ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಆದ್ರೂ ಬರೀಬಹುದು ನೀವು. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ 25 ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಜೊತೆಗೆ 20 ಪ್ರಾಕ್ಟೀಸ್ ಕ್ವಶನ್ ವಿತ್ ಕೀ ಆನ್ಸರ್ ಕೊಟ್ಟಿದ್ದೀನಿ. ಸಾಲ್ವ್ ಮಾಡಿ, ಟ್ರೈ ಮಾಡಿ, ಅವನ್ನ ಸಾಲ್ವ್ ಮಾಡಿ. ಆನ್ಸರ್ ಇದೆ, ಆನ್ಸರ್ ಕೀ ಆನ್ಸರ್ ಇದೆ, ವೆರಿಫೈ ಮಾಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್. ಸೊ ಈ ಕ್ಲಾಸ್ ಇಲ್ಲಿಗೆ ಕಂಪ್ಲೀಟ್ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.